ಮಲೆನಾಡಲ್ಲಿ ಆ ಥರ ಅಪ್ಪ ಕಾಮನ್ನು ಆ್ಯಕ್ಚುಲಿ. ಅಂದರೆ ನನಗೆ ನಾನು ನೋಡಿರೋ ಹಂಗೆ, ಅಥವಾ ಇನ್ನೂ ಹೆಂಗಿರ್ತಾರೆ ಅಂದರೆ ಏನಾದರೂ ಕಮ್ಯುನಿಕೇಟ್ ಮಾಡೋಂಗಿದ್ರೆ ಹೆಂಡ್ತಿಗೆ ಹೇಳ್ತಾರೆ, ಮಗನಿಗೆ ಗದ್ದೆಗೆ ಹೋಗಿ ಕೇಳು ಅಂತ. ಮಗ ಅಲ್ಲೇ ಇರ್ತಾನೆ, ಈ ಥರ ಹಿಂಗೆ ಇರಬೇಕು, ಒಂಚೂರು ಲೂಸ್ ಬಿಟ್ರೆ ಹೆಂಗೋ, ಅಥವಾ ಹೆಚ್ಚಿಗೆ ಕ್ಲೋಸ್ ಆಗಿ ಮಾತಾಡ್ರೆ ಕಷ್ಟ. ಹೌದು ಹೌದು ಹೌದು, ಎಸ್. ಅದಕ್ಕೆ ಡೆಡ್ ಅಪೋಸಿಟ್ ಅಮ್ಮ. ಲೈಫ್ ಲೆಸನ್ ಅಂತ ಬಂದಾಗ ತಾಯಿ ಹೇಳೋದನ್ನೇ ಎಷ್ಟೋ ಪಾಠಗಳು ನಮಗೆ ಲೈಫ್ಗೆ ಒಳ್ಳೆ ಪಾಠಗಳಾಗತ್ತೆ. ಅದೇ ಇವರು ದಿನಸಿ ತನ್ನಿ ಅಂತ ಹೇಳುವಾಗ ಅಂದ್ರಿ ಅಷ್ಟೇ. ಆವಾಗ ಇವ್ರು ಬಂದ್ ಪಾಪ ಎಲ್ಲ ದುಡ್ಡು ತರೋದು ಅಂತ ಹೇಳಿ ಯೋಚನೆ ಮಾಡಿ ಕೊಡ್ತಾ ಇದ್ದಾನೆ, ಇನ್ನೂ ಕೊಡ್ತಾನೆ. ಈಗ ಸ್ಕಿನ್ ಟೋನು ಚೆನ್ನಾಗಿ ಮಾಡೋದಂದ್ರೆ ಎಲ್ರಿಗೂ ಗೊತ್ತಿದೆ. ಇದೀಗ ಖರಾಬ್ ಮಾಡೋದು ಹೆಂಗ್ ಮಾಡಿದ್ರು? ಖರಾಬ್ ಮಾಡೋದು ಅಂದ್ರೆ ನಿಮ್ಮಿಬ್ರಲ್ಲಿ ಹೆಚ್ಚು ಕೋಪ ಯಾರಿಗೆ ಬರುತ್ತೆ ರಿಯಲ್ ಅಲ್ಲಿ? ರಿಯಲ್ ಅಲ್ಲಿ ಅವ್ರಿಗೆ ಯಾಕಂದ್ರೆ ಅವ್ರು ಅದನ್ನ ಒಪ್ಕೋತಾರೆ ಕೂಡ, ನಾನ್ ಖರಾಬ್ ನನ್ ಮಗ ಅಂತ ಹೇಳ್ತಾರೆ. ಸಿಟ್ಟು ಬರುತ್ತೆ ನನಗೆ, ಸಿಕ್ಕಾಬಿಟ್ಟೆ ತಾಳ್ಮೆ ಇದೆ, ಅದು ದಾಟ್ದಾಗ ಸಿಕ್ಕಾಬಿಟ್ಟೆ. ಈ ಸಿನಿಮಾ ನೀವು ರೆಕಮೆಂಡ್ ಮಾಡಿದ್ಕಾಗಿ ಥ್ಯಾಂಕ್ ಯು ಅನ್ನೋ ಥರ ಕವಿರಾಜ್ ಸರ್ಗಂತೂ ತುಂಬ ಜನ ಮಾಡಿದ್ದಾರೆ. ಲಾಸ್ಟ್ ಅಲ್ಲಿ ಹಾಲಿನ ಪುಡಿ ಅಂತ ಗೊತ್ತಾಗುತ್ತೆ, ಬಟ್ ಅಲ್ಲೊಂದು ಡೈಲಾಗ್ ಹೇಳ್ತಾರೆ, ಯಾಕೆ ಹಾಲಿನ ಪುಡಿ ತಿಂತಾರೆ ಅದನ್ನ ನೀವು ಸಿನಿಮಾದಲ್ಲೇ ಹೋಗಿ ನೋಡಿ. ಯಾಕಂದ್ರೆ ಸಿಟ್ಟು ಅನ್ನೋದು ಪಾಪಿ ಅಂತೆ, ಸಿಟ್ಟು ಒಳ್ಳೇದಲ್ಲ ಮನೆ, ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಮನೆ, ಜೀವನ ನೀನು ಒಡೆದಾಗಿ ಬಂದ್ಯಲ್ಲ ಆ ಮಡಕೆ ಥರ, ಒಡೆದು ಹೋದ್ರೂ ಮುಗೀತು. ಸಮಾಧಾನದಿಂದ ಬದುಕದ್ ಕಲಿಬೇಕು, ದಾನಕ್ಕಿಂತ ಸಮಾಧಾನ ದೊಡ್ಡದಂತೆ. ಅಣ್ಣ ನಾನು ಸಾಯ್ತೀನಿ ಅಣ್ಣ. ಅಪ್ಪ ಮತ್ತೆ ಅಮ್ಮನ ಕ್ಯಾರೆಕ್ಟರ್ ಮಾಡಿರಂತ ಮಾಲ್ತೇಶ್ ಸರ್ ಹಾಗೆ ಹರ್ಷಿತಾ ಗೌಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಥ್ಯಾಂಕ್ ಯು ಸಮೀಕ್ಷಾ. ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ನಿಮ್ಮ ಹತ್ರನೇ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸೀನೇ ಅದಿತ್ತ? ಇಲ್ಲ, ಅದು ಲಾಸ್ಟ್ ಸೀನು, ಕೊನೆ ದಿನದ್ದು ಸಿನಿಮಾ ಮುಗ್ದಿದ್ದು. ಅದನ್ನ ಸೀನ್ ತೆಗೆದ ತಕ್ಷಣ ಸಿನಿಮಾ ಮುಗೀತು. ಓಕೆ, ಲಾಸ್ಟ್ ಡೇ ಶೂಟ್. ಸೊ ಹಂಗಂದ್ರೆ ಕುಂಡೇಸಿಗೆ ಏನೆಲ್ಲ ಅಪ್ಪನ ಮೇಲೆ ಕೋಪ ಇತ್ತಲ್ಲ ಅದನ್ನೆಲ್ಲ ಆಕ್ಚುಲಿ ಹೊಡೆದಿದ್ದಾನೆ. ಅಂದ್ರೆ ಅದೊಂದಿಷ್ಟು ಟೇಕ್ಸ್ ಆಯ್ತು. ಫಸ್ಟ್ ಅದೇ ಹಿಂಗ್ ಮಾಡ್ತಿದ್ದ, ಕ್ಲೋಸ್ ಅಲ್ಲಿ ಇದೆ ಕ್ಯಾಮ್ರಾಮನ್, ಇಲ್ಲ ಇನ್ನೊಂದ್ ಸ್ವಲ್ಪ ಹೊಡಿದ್ರು. ಒಂದಿಷ್ಟು ಶಾರ್ಟ್ ಆದ್ಮೇಲೆ ಸಿಕ್ಕಾಬಿಟ್ಟೆ ನನಗೆ ಹೊಟ್ಟೆ ನೋವು ಬರೋಷ್ಟು ತುಂಬಾ ಶಾರ್ಟ್ಸ್ ತಗೊಂಡಿದ್ರು. ನನಗ್ ಬೇರೆ ಬಾಯಿಗೆ ಬಟ್ಟೆ ಎಲ್ಲ ಕಟ್ಟಿದ್ರಲ್ಲ, ಅಂದ್ರೆ ಅವನು ಫುಲ್ ಜೋಶಲ್ಲಿದ್ದ. ತುಂಬಾ ದಿನ ಶೂಟಿಂಗ್ ಬೇರೆ ಆಗಿತ್ತಲ್ಲ, ಒಂಥರ ಇನ್ವಾಲ್ವ್ ಆಗಿದ್ದ ಕ್ಯಾರೆಕ್ಟರ್ಲಿ. ಕೊಂಡೇಸಿ ಚೆನ್ನಾಗೇ ಹೊಡೆದಿದ್ದಾನೆ. ಬಟ್ ಲಾಸ್ಟ್ಗೆ ನೀವು ಆ ಎಮೋಷನಲ್ ಡೈಲಾಗ್ ಹೊಡಿತೀರಲ್ಲ, ನನಗೂ ಮಗನೇ ಅಂತ, ಅದಕ್ಕಿಂತ ಮುಂಚಿನ ತನಕ ನಮಗೂ ಹೊಡಿಬೇಕು ಅನಿಸ್ತಿತ್ತು ಅಂತ ಪಾತ್ರ ನಿಮ್ದು, ಅಷ್ಟು ಕನೆಕ್ಟ್ ಆಗಿರೋ ಪಾತ್ರ. ಮಲೆನಾಡಲ್ಲಿ ಆ ಥರ ಅಪ್ಪ ಕಾಮನ್ನು ಆ್ಯಕ್ಚುಲಿ. ಅಂದರೆ ನನಗೆ ನಾನು ನೋಡಿರೋ ಹಂಗೆ, ಅಥವಾ ನೀವು ಯಾರಾದರೂ ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ ಇವೆಲ್ಲ ಓದಿದರೆ, ಕುವೆಂಪು ಬರೆದಿರೋ ಕ್ಯಾರೆಕ್ಟರ್ಸ್ ಆಗಲಿ, ಕುವೆಂಪು ಬರೆದಿರೋ ಚಂದ್ರಯ್ಯಗೌಡರು, ಬರ್ಮೈ ಹೆಗಡೆ, ಸುಬ್ಬಣ್ಣ ಹೆಗಡೆ, ಈ ಥರ ತುಂಬ ಪಾಪ್ಯುಲರ್ ಕ್ಯಾರೆಕ್ಟರ್ಸ್ ಇದ್ದಾವೆ ಸಾಹಿತ್ಯದಲ್ಲಿ. ಎಲ್ಲ ಕ್ಯಾರೆಕ್ಟರ್ಗಳೂ ಯಾವ ಅಪ್ಪನೂ ಮಗನಿಗೆ ಈವನ್ ದೊಡ್ಡರಾದ್ಮೇಲೂ ಆ ಏಜ್ ಅಂತಲ್ಲ ಮುಖ ಕೊಟ್ಟು ಮಾತಾಡಲ್ಲ, ಅಥವಾ ಮಕ್ಕಳ ಬಗ್ಗೆ ತುಂಬ ಇದಾಗಿ ಮಾತಾಡಲ್ಲ. ಕೆಲವರಂತೂ ಇನ್ನೂ ಹೆಂಗಿರ್ತಾರೆ ಅಂದರೆ ಏನಾದರೂ ಕಮ್ಯುನಿಕೇಟ್ ಮಾಡೋಂಗಿದ್ರೆ ಹೆಂಡ್ತಿಗೆ ಹೇಳ್ತಾರೆ, ಮಗನಿಗೆ ಗದ್ದೆಗೆ ಹೋಗಿ ಕೇಳು ಅಂತ. ಮಗ ಅಲ್ಲೇ ಇರ್ತಾನೆ, ಅಡುಗೆ ಮನೆಯಲ್ಲೋ ಇನ್ನೊಂದು ರೂಮಲ್ಲಿ ಇರ್ತಾನೆ, ಜಗ್ಲಿಲ್ಲೋ. ಆದರೆ ಅದು ಮಲೆನಾಡಲ್ಲಿ ಅದೊಂಥರ ನಾನು ನೋಡಿರೋಂಗೆ ಕಾಮನ್ನು. ಈ ಸಿನಿಮಾದ ಕ್ಯಾರೆಕ್ಟ್ರಲ್ಲಿ ಅದೇ ಥರ ಮಗನ ಬಗ್ಗೆ ಅವನಿಗೆ ಏನು ಅನುಕಂಪ ಇದೆ ಅಥವಾ ಫೀಲಿಂಗ್ಸ್ ಇದೆ ಅದನ್ನು ಯಾರೂ ತೋರಿಸಲ್ಲ. ಅಪ್ಪ ಅನ್ನೋ ಥರದ್ದೊಂದು ಅಪ್ಪನ ಮೈಂಡ್ ಸೆಟ್. ಈಗ ಒಂದು ಸ್ವಲ್ಪ ಜನ್ರೇಷನ್ ಚೇಂಜ್ ಆಗ್ತಿದೆ, ಒಂದು ಸ್ವಲ್ಪ ಬೇರೆ ಥರ ಎಲ್ಲ ಇದೆ ಆಗ್ತಿರ್ಬಹುದು. ಬಟ್ ಮಲೆನಾಡಲ್ಲಿ ಮೋಸ್ಟ್ಲಿ ಇನ್ನೂ ಹಂಗೆ ಇದೆ. ಬಟ್ ಇಲ್ಲಿ ನೋಡೋರಿಗೆ, ಈ ಬೆಂಗಳೂರಲ್ಲೆಲ್ಲ ಸಿನಿಮಾ ನೋಡೋರಿಗೆ ಕೆಲವರಿಗೆ ಹೀಗೂ ಇಡ್ತಾರ, ಇಷ್ಟು ರೂಢ ಅಂತ ಅನ್ಸುವಂತ. ಹೌದೌದು, ತುಂಬಾ ಜನಕ್ಕೆ ಅದೇ ಟ್ರೈಲರ್ ನೋಡಿದಾಗ ಮಗ ಯಾಕೆ ಅಪ್ಪ ಹೊಡಿತಾನೆ, ನಿಜವಾಗ್ಲೂ ಹೊಡಿತಾನೆ ಅಂತ. ಆ್ಯಕ್ಚುಲಿ ಸುಮಾರು ಕಡೆ ಮಗ ಅಪ್ಪ ಒಂದು ಏಜ್ ಆದ್ಮೇಲೆ ಜಗಳರು ಇದೆ, ಕುಸ್ತಿ ಮಾಡೋರು ಇದ್ದಾರೆ, ಹೊಡೆಯೋರು ಇದ್ದಾರೆ ಬೇರೆ ಥರ. ಬಟ್ ಆ ಏಜಿಗೆ ಹೊಡೆಯಲ್ಲ. ಬಟ್ ಅದೇ ಅದೊಂಥರ ಏನೋ ಒಂದು ರೆಪ್ರೆಸೆಂಟೇಷನ್ ಆಫ್ ಫಾದರ್. ಈ ಥರ ಹಿಂಗೆ ಇರಬೇಕು, ಒಂಚೂರು ಲೂಸ್ ಬಿಟ್ರೆ ಹೆಂಗೋ, ಅಥವಾ ಹೆಚ್ಚಿಗೆ ಕ್ಲೋಸ್ ಆಗಿ ಮಾತಾಡ್ರೆ ಕಷ್ಟ. ಹೌದು ಹೌದು ಹೌದು, ಎಸ್. ಅದಕ್ಕೆ ಡೆಡ್ ಅಪೋಸಿಟ್ ಅಮ್ಮ.
ಅಮ್ಮ ಕ್ಯಾರೆಕ್ಟರ್ ಅಂತೂ ಹರ್ಷಿತಾ ಗೌಡ ಅವರು ಅಷ್ಟೇ ರಿಯಾಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಅಂದರೆ ಅಯ್ಯೋ ಪಾಪ ಎಷ್ಟು ಕಷ್ಟಪಡ್ತಿದ್ದಾರಲ್ಲ ಅಂತ ಅನ್ಸ್ಬಿಡುತ್ತೆ ಮೂವಿ ನೋಡುವಾಗ. ಸೊ ಹೇಗೆ ಈ ಕ್ಯಾರೆಕ್ಟರ್ಗೆ ನೀವು ಕನೆಕ್ಟ್ ಆಗ್ತಾ ಹೋದ್ರಿ? ಫಸ್ಟ್ ಎಲ್ಲ ಲೈಕ್ ಒಂದು ಮನೇಲಿ ಈಗ ಅಪ್ಪ ಅಮ್ಮ ಮಕ್ಕಳು ಅಂತ ಆ ರೀತಿಲಿ ಶುರುವಾದಂಥ ಒಂದು ಸೀನ್ಸು ಈಗ ಎಲ್ಲೋ ನನ್ನ ಪಾತ್ರೆ ತೊಳೆಯೋದ್ರಲ್ಲಿ ಆ ಇಂಟ್ರಡಕ್ಷನ್ ಆಗುತ್ತೆ ಇನ್ಫ್ಯಾಕ್ಟ್. ಸೊ ಅಲ್ಲಿಂದ ಲೈಕ್ ಆ ತಾಯಿ ಗ್ರಾಫು ಬೇರೆ ರೀತಿನೇ ಹೋಗುತ್ತೆ. ಬಿಕಾಸ್ ಮಕ್ಕಳಿಗೆ ಜಸ್ಟ್ ಈಗ ಎಲ್ರಿಗೂ ತುಂಬ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತೀವಿ ಅಮ್ಮಂದಿರು ಅಂದರೆ. ಆದರೆ ಒಂದು ಲೈಫ್ ಲೆಸನ್ ಅಂತ ಬಂದಾಗ ತಾಯಿ ಹೇಳೋದನ್ನೇ ಎಷ್ಟೋ ಪಾಠಗಳು ನಮಗೆ ಲೈಫ್ಗೆ ಒಳ್ಳೆ ಪಾಠಗಳಾಗತ್ತೆ. ಸೊ ಅದು ನಾವು ಮಾಡ್ತಾ ಮಾಡ್ತಾ ಸೀನ್ಸು ನಾವೇ ಅಲ್ಲಿ ತುಂಬ ಕನೆಕ್ಟ್ ಆಗೋಕ್ಕೆ ಶುರು ಆದ್ವಿ. ಬಿಕಾಸ್ ನಮಗೆ ಇನ್ಸ್ಪೈರ್ ಆಗ್ತಿತ್ತು ಎಲ್ಲೋ ಲೈಕ್ ನಾವು ಹೇಳ್ತೀವಲ್ಲ ಅಲ್ಲಿ ದಾನಕ್ಕಿಂತ ಸಮಾಧಾನ ದೊಡ್ಡದಂತೆ ಅಂತ ಹೇಳಿದಾಗ ಹೌದಲ್ವಾ, ಅದು ಒಂದು ಸಣ್ಣ ವಿಷಯ, ಒಂದು ಆ ಕ್ಷಣಕ್ಕೆ ಸಮಾಧಾನವಾಗಿರೋದು ಹೇಳಕ್ಕೆ ಈಸಿ. ಆದರೆ ನಾವು ಅದನ್ನು ಪಾಲಿಸ್ಕೊಂಡು ಹೋದಾಗ ಲೈಫ್ಗೆ ತುಂಬ ಒಳ್ಳೆ ಲೆಸನ್ ಆಗುತ್ತೆ ಅದು. ಸೊ ನಿಮಗೆ ಅದು ಆ ಕತೆ ಕೇಳಿದ ತಕ್ಷಣ ಈ ಪಾತ್ರ ಹೊಸ್ತು ಅಂತ ಅನಿಸ್ತಾ ಅಥವಾ ನಿಮಗೆ ಇದ್ರ ಬಗ್ಗೆ ತುಂಬ ಮುಂಚೆನೆ ಗೊತ್ತಿತ್ತು? ಇಲ್ಲ, ಸಿನಿಮಾದಲ್ಲಿ ಹೊಸ ಪರಿಚಯನೇ. ಬಿಕಾಸ್ ನಾನು ಬೆಳೆದಿದ್ದ ವಾತಾವರಣದಲ್ಲಿ ಈ ಥರ ಇರಲಿಲ್ಲ. ಆದರೆ ಎಲ್ಲೋ ಸಣ್ಣ ಪುಟ್ಟ ಕೇಳ್ತಿದ್ವಿ. ಆದರೆ ಈಗ ಅಪ್ಪ ಆದವರಿಗೆ ಅಷ್ಟು ಕೋಪ ಇದ್ರೂ ಅದಕ್ಕೊಂದು ಇಷ್ಟು ಒಳರ್ಥವಾಗಿ ಇಂಥ ಒಂದು ಡೀಪ್ ರೀಸನ್ ಇರುತ್ತೆ ಅನ್ನೋದೆಲ್ಲ ಈ ಕತೆ ಮುಖಾಂತರನೇ ನನಗೆ ಗೊತ್ತಾಗಿದ್ದು. ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ಈ ಸ್ಕ್ರಿಪ್ಟ್ ಓದಿದಾಗ ನಾನು ಇಷ್ಟು ಡೆಪ್ತ್ ನಾನು ಎಕ್ಸ್ಪೆಕ್ಟ್ ಮಾಡಲೇ ಇಲ್ಲ. ಬರೀ ನಾನು ನನ್ನ ಪಾತ್ರದ ಬಗ್ಗೆ ನಾನು ಇದು ಮಾಡೋಕ್ಕಾಗತ್ತಾ, ಮೊದಲೇ ಇದು ಸಕಲೇಶ್ಪುರದ ಸ್ಲ್ಯಾಂಗಲ್ಲಿದೆ, ನನ್ನ ಕೈಲಿ ಸಾಧ್ಯನಾ ಇದು ಅಂತ ಒಂಥರ ಸ್ವಲ್ಪ ಬ್ಲ್ಯಾಂಕ್ ಆಗೇ ಹೋದೆ ನಾನು ಸುತನ್ ಸರ್ನ, ನಮ್ಮ ಡೈರೆಕ್ಟರ್ನ ಮೀಟ್ ಮಾಡೋಕ್ಕೆ ಹೋದಾಗ. ಸೊ ಅಲ್ಲಿ ಹೋದ್ಮೇಲೆ ಅವ್ರು ಎಷ್ಟೋ ಇನ್ವಾಲ್ವ್ ಆಗಿ ಇದ್ರ ಬಗ್ಗೆ ಆ ಸ್ಟೋರಿ ಲೈನ್ ಹೇಳೋದಾಗ್ಬೋದು, ಮತ್ತು ಆ ಇಡೀ ಸ್ಕ್ರಿಪ್ಟನ್ನ ಅವರು ಒಂದು ವಾಯ್ಸ್ ರೆಕಾರ್ಡ್ ಮಾಡಿ ಕೂಡ ನನಗೆ ಕಳಿಸಿದ್ರು. ನೀವು ಇದನ್ನು ಕೇಳಿಸ್ಕೊಳ್ಳಿ, ಆಗುತ್ತೆ ನಿಮ್ಮ ಕೈಲಿ ಮಾಡಿ ಅಂತ. ಆ್ಯಂಡ್ ಪದೇ ಪದೇ ಆ ಸ್ಕ್ರಿಪ್ಟ್ ಓದ್ತಾ ಇನ್ಫ್ಯಾಕ್ಟ್ ಆಗ ಐ ಫೆಲ್ ಇನ್ ಲವ್ ವಿತ್ ದ ಸ್ಕ್ರಿಪ್ಟ್. ನೋಡಿ, ಅದ್ರಲ್ಲಿ ಸ್ಕ್ರಿಪ್ಟ್ ಮೇಲೆ ಲವ್ ಆಗೋದಿದೆ ಫಸ್ಟ್ ಕೇಳಿದ್ ನಾವು. ನೈಸ್. ಬಿಕಾಸ್ ಈ ಥರ ಒಂಥರ ಚಾಲೆಂಜಿಂಗ್ ರೋಲೇ ಇದೆಲ್ಲ. ನಮಗೆ ಪದೇ ಪದೇ ಸಿಗಲ್ಲ ಈ ಥರ ರೋಲ್ಸ್. ಒಂಥರ ಲೈಫ್ ಟೈಮ್ ಕ್ಯಾರೆಕ್ಟರ್ಸ್ ಇವೆಲ್ಲ ನಮಗೆ ಸಿಗೋ ಅಂಥದ್ದು. ನಾನು ಇಲ್ಲಿಂದ ಪಕ್ಕ ಬೆಂಗಳೂರು ಕನ್ನಡ ಸ್ವಲ್ಪ ಪಾಲಿಶ್ಡ್ ಆಗಿ ಎಲ್ಲ ಮಾತಾಡೋದು. ಸೊ ಅದನ್ನ ಆ ಡೌಟ್ ಇದ್ದಾಗ ಇಲ್ಲ ನಿಮ್ಮ ಕೈಲಿ ಆಗುತ್ತೆ ಮಾತಾಡಿ ಅಂತ ಒಂದು ಲುಕ್ ಟೆಸ್ಟ್ ಅಂತ ಮಾಡಿದ್ರು. ಸೊ ಫುಲ್ ಕಂಪ್ಲೀಟ್ ವಿತೌಟ್ ಮೇಕಪ್ ಈ ಲುಕ್ ಹೆಂಗ್ ಕಾಣುತ್ತೆ ನಿಮ್ಗೆ, ನೀವು ರೆಡಿ ಇದ್ರಾ? ಅಯ್ಯೋ ನಾನು ಮೇಕಪ್ ಇಲ್ದೆ ಹೋಗ್ಬೇಕಾ ಕ್ಯಾಮ್ರಾ ಎದುರುಗಡೆ ಅಂತ? ಓ ಖಂಡಿತವಾಗ್ಲು ನನ್ಗೆ ಅದು ಮುಂಚೆಯಿಂದನೂ ಖುಷಿ ಇದೆ. ಬಿಕಾಸ್ ನಾನು ಸೀರಿಯಲ್ಸ್ ಕೂಡ ಮಾಡ್ತಿದ್ದೆ. ಸೊ ನಾವು ಆನ್ ಸೆಟ್ ಹೋದಾಗ್ಲೂ ಹಂಗೆ ಎಷ್ಟೋ ಸರಿ ನಮ್ಮ ಕ್ಯಾಮ್ರಾಮ್ಯಾನ್ DOP ಸರ್ ಬಾಲರಾಜ್ ಸರ್ ಅವ್ರಂತೂ ಒಂದ್ ಸ್ವಲ್ಪ ಗ್ಲೋ ಇದೆಯಲ್ಲ ಕಡಿಮೆ ಮಾಡ್ಬೇಕಲ್ಲ ಅನ್ಕೊಂಡು ಹಿಂಗೆಲ್ಲ ಹೇಳಿದ್ದು ಇದೆ. ಅಂದ್ರೆ ನಮ್ ನ್ಯಾಚುರಲ್ ಸ್ಕಿನ್ ಗ್ಲೋ ಇದ್ದಾಗ ಕೂಡ ಅದನ್ನ ಕಡಿಮೆ ಮಾಡಿದ್ದಿದೆ. ಬಿಕಾಸ್ ಆ ನೇಟಿವಿಟಿಗೆ ನಾವು ಕನೆಕ್ಟ್ ಆಗ್ಬೇಕು, ಅದಕ್ಕೆ ಹೊಂದ್ಕೊಂಡು ಹೋಗ್ಬೇಕು ಅಂತ. ಮನೆ ಯಜಮಾನಿಗೆ ಎಷ್ಟು ಕಷ್ಟ ಇತ್ತು ಹಿಂದಿನ ಕಾಲದಲ್ಲಿಂದ, ಅವರ ಫೀಲಿಂಗ್ಸ್ ಯಾರ ಜೊತೆ ಹೇಳ್ಕೊಳ್ತಿರ್ಲಿಲ್ಲ. ನೀವು ಕೊನೆಯಲ್ಲಿ ಅದು ಏನ್ ಹೇಳ್ತಾರೆ, ಎಲ್ಲಾ ಫೀಲಿಂಗ್ಸ್ ಅನ್ನ ಮನ್ಸೊಳಗಡೆ ಇಟ್ಕೊಂಡು ಲಾಸ್ಟ್ ಕೊನೆ ಅಳು ಇರುತ್ತಲ್ಲ, ಅದು ನಿರಾಳದ ಅಳು. ಬಟ್ ಯಾವತ್ತೂ ಯಜಮಾನ ಅಳೋದಿಲ್ಲ. ಸೊ ಇಂಥ ಕ್ಯಾರೆಕ್ಟರ್ ಅನ್ನ ನೀವು ಕ್ಯಾರಿ ಮಾಡ್ಕೊಂಡು ಬಂದ್ರಿ. ಸೊ ಏನ್ ಹೇಳ್ತೀರಿ, ಇಂಥ ರಿಯಲ್ ಲೈಫ್ ಅಲ್ಲೂ ಇರ್ತಾರೆ ತುಂಬಾ ಜನ, ಇಡೀ ಬೆಳಗ್ಗೆಯಿಂದ ಸಂಜೆ ತನಕ ದುಡಿಯೋದು, ಹೊರಗಡೆ ಕೆಲಸ ಮಾಡೋದು, ಮನೆ ಕೆಲಸ, ಹಸು ಕೆಲಸ, ಇದೆಲ್ಲ ಮಾಡೋದು, ಊಟ ಮಾಡೋದು, ಮಲ್ಕೊಳ್ಳೋದು. ಯಜಮಾನ ಇದು ಆ ಪ್ರೈಡ್ ಅಂತೂ ಇರುತ್ತೆ. ಬಡತನ ಇದ್ರೂ ತುಂಬ ಮನೆಗಳಲ್ಲಿ ಏನಂದ್ರೆ ಅದನ್ನು ಬಿಟ್ಕೊಳಕ್ಕೆ ರೆಡಿ ಇರಲ್ಲ ಅವರು. ಅಂದರೆ ನಾನು ಮನೇಲಿ ನಾನು ಗಂಡಸು ಅನ್ನೋದೊಂದು ಎಲ್ಲ ಕಡೆ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಆ ಥರ ಆ ಸೊಸೈಟಿಯಿಂದ ಬಂದಿರ್ತಾರೆ, ರೆಪ್ರೆಸೆಂಟ್ ಮಾಡ್ತಿರ್ತಾರೆ. ಮನೆ ಬಡತನ ಕೂಡ ಮನೆಯಲ್ಲಿ ಹೇಳಕ್ಕೆ ರೆಡಿ ಇರಲ್ಲ. ಈಗ ಆ ಸಿನಿಮಾದಲ್ಲೂ ಅವನು ಏನೋ ಒಂದಿಷ್ಟು ದಿನಸಿ ತಗೋಬೇಕು, ದುಡ್ಡು ಅಂದರೆ ಹೇಳೋದು ಕಷ್ಟ, ನನಗೆ ಫ್ಯಾಮಿಲಿ ನೀಡ್ಸನ್ನ ಫುಲ್ಫಿಲ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ಥರದನ್ನು. ಬಲವಾರ ನಿಮ್ಮ ಹತ್ರ ಬಂದಾಗ ಹೇಗೆ ಬಂತು, ಹೇಗೆ ಅದು ನಿಮ್ಮನ್ನ ಮುಂದುವರ್ಸ್ಕೊಂಡು ಹೋಯ್ತು? ಒಪ್ಕೊಳ್ಳೋದೆಲ್ಲ ಏನಿರಲಿಲ್ಲ ನನಗೆ ಆ ಥರ. ಇವರಿಗಿದ್ದಷ್ಟು ಆಪ್ಷನ್ ಇರಲಿಲ್ಲ. ಫಸ್ಟ್ ಡೈರೆಕ್ಟರ್ ಕತೆ ಮಾಡಿದಾಗ ಫಸ್ಟ್ ಕತೆ ಹೇಳಿದ್ ನನಗೆ ಅಂತ ಹೇಳಿದ್ರು, ಸುಳ್ಳ ನಿಜ ಗೊತ್ತಿಲ್ಲ. ಸೂಪರ್ ಬಿಡಿ. ಸೊ ಕತೆ ಬರಿಬೇಕಾದ್ರೆ ಕ್ಯಾರೆಕ್ಟರ್ನ ಅಪ್ಪ ಕ್ಯಾರೆಕ್ಟರ್ನ ಅಂತ ಎಲ್ಲ ಇಟ್ಕೊ ಬರ್ದಿದ್ದಿರುತ್ತೆ. ಮೇ ಬಿ ನಿಮ್ಮನ್ನೇ ಯೋಚನೆ ಮಾಡ್ಕೊಂಡು ನಾವು ಆಲ್ರೆಡಿ ಒಂದು ಸಿನಿಮಾದ ಮಾಯಾಬಜಾರ್ ನಾನು ಒಂದು ಚಿಕ್ಕ ರೋಲ್ ಮಾಡಿದ್ದೆ, ಅದಕ್ಕೆ ಡೈರೆಕ್ಟರ್ ಅಸೋಸಿಯೇಟ್ ಆಗಿದ್ರು. ಸೊ ಕತೆ ಬರದ ತಕ್ಷಣ ಅಂದ್ರೆ ನನಗೆ ಫಸ್ಟ್ ರೀಡಿಂಗ್ ಕೊಡ್ತಾ ಇರೋದೇ ನಿನಗೆ ಅಂತ ಹೇಳಿ ನನಗೆ ಕತೆ ಹೇಳಿದ್ದು. ಫಸ್ಟ್ ಕತೆ ಹೇಳಿದಾಗ ಆಕ್ಚುಲಿ ನನಗೆ ಕೆಲವು ಡೌಟ್ಸ್ ಇದ್ವು. ಅಂದ್ರೆ ನಾನು ಈ ಬೇರೆ ಥರ ತುಂಬ ಎಕ್ಸೈಟ್ ಆಗಿ ಸ್ಕ್ರಿಪ್ಟ್ ಸಖತ್ತಾಗಿದೆ ಈ ಥರ ನಾನು ಹೇಳಲಿಲ್ಲ. ನಾನು ಯೂಶಲಿ ಆ ಥರ ಹೇಳಲ್ಲ. ಒಂದು ಅಂದರೆ
ಏನಾಯ್ತು ಅಂದ್ರೆ ನನಗೇನು ಅನಿಸ್ತು ಅಂದರೆ ನಮ್ಮ ಕತೆ ಅಂದರೆ ನಾನು ಬೇಸಿಕಲಿ ಅಕ್ಕಪಕ್ಕದವರು ನಾವು. ಓಕೆ, ಯಾವ ಊರು ನಿಮ್ಮದು? ನಂದು ಸೇಮ್ ಸಕಲೇಶ್ಪುರದ ಹತ್ರ, ನಂದು ಹುಲ್ಗತ್ತೂರು ಅಂತ. ಓಕೆ. ನನಗೇನು ಅನಿಸ್ತು ಅಂದರೆ ಟರ್ಮ್ಸ್ ಎಲ್ಲ ನನಗೆ ಭಾಳ ಕಾಮನ್ ಅಂತ ಅನ್ಸೋಕ್ಕೆ ಶುರುವಾದವು. ಏನು ದೊಡ್ಡಿ, ಆ್ಯಕ್ಚುಲಿ ದೊಡ್ಡಿ ಇತ್ತೀಚಿನೊಂದು ನಮ್ಮ ಜನ್ರೇಷನ್ ಆದಮೇಲೆ ಒಂದು 10 ವರ್ಷ ಆದವರೆಗೆ ದೊಡ್ಡಿ ಅಂದ್ರೆ ಗೊತ್ತಿಲ್ಲ. ಅಂದರೆ ಬೇಸಿಕಲಿ ಈಗಲೂ ದೊಡ್ಡಿ ಅಂದರೆ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಹಾಂ, ಸೊ ಆ ಥರದವೆಲ್ಲ ಟರ್ಮ್ಸು ಇದು ನನಗೆ ಕನೆಕ್ಟ್ ಆಗ್ತಿದೆ. ಬಟ್ ಆಡಿಯನ್ಸ್ ಆಗಿ ನಾನು ಆ್ಯಕ್ಚುಲಿ ಸ್ಕ್ರಿಪ್ಟ್ ಅಂತ ಹೇಳಿದ್ರಿಂದ ಆಡಿಯನ್ಸ್ ಪಾಯಿಂಟಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ನನಗೆ ಪ್ರಭಾ ಅಂದರೆ ನಾನು ಡೈರೆಕ್ಟರ್ ಪ್ರಭಾ ಇದು ನಿಜವಾಗ್ಲೂ ಬೆಂಗಳೂರು ಆಡಿಯನ್ಸ್ಗೆ ರೀಚ್ ಆಗುತ್ತೆ ಅಂತ ಕೇಳಿದೆ. ನನಗೆ ಅನಿಸಿತ್ತದು. ಅಂದರೆ ನನಗೆ ಕನೆಕ್ಟ್ ಆಗಿಬಿಡ್ತು. ದನ, ಕೋಳಿ, ಕರು, ದೊಡ್ಡಿ ಅಥವಾ ಈ ಟೋಟಲ್ ಇದೇನೇ ಹೇಳಿದ್ನಲ್ಲ, ನಾನು ತುಂಬ ನೋಡಿದ್ದೆ, ಅದರಿಂದ ಕನೆಕ್ಟ್ ಆಯಿತು. ಆಗುತ್ತಾ ಅನ್ನೋ ಒಂದು ಡೌಟಲ್ಲಿ ಕೇಳಿದೆ. ಆಮೇಲೆ ಆಲ್ರೆಡಿ ಬೇರೆಯವರಿಗೆ ಸ್ಕ್ರಿಪ್ಟು ಅಂದರೆ ಸಿನಿಮಾದಲ್ಲಿ ಒಂದು 2-3 ಜನಕ್ಕೆ ಸ್ಕ್ರಿಪ್ಟು ಹೇಳಿದ ಮೇಲೆ ಅಥವಾ ನಾವೊಂದು 2-3 ಸಲ ಮಾತಾಡಿದ ಮೇಲೆ ಇಲ್ಲ ಇವರು ಹಿಂಗಂದರು. ಅದೇ ಆಡಿಯೋ ಸ್ಕ್ರಿಪ್ಟು ನನಗೂ ಒಂದು ಕಳಿಸಿದ್ದ. ನಾನು ನನ್ನ ಥಿಯೇಟ್ರ್ ಫ್ರೆಂಡ್ಸಲ್ಲಿ ಒಂದು ಸಲ ಮೇಲೆ ಚೆನ್ನೈಗೆ ಹೋಗ್ಬೇಕಾದ್ರೆ ನಾವು ಆಡಿಯೋ ಸ್ಕ್ರಿಪ್ಟನ್ನು ಕೇಳ್ಕೊಂಡು ಹೋದ್ವಿ. ಅವ್ರಿಗೂ ಕನೆಕ್ಟ್ ಆಯಿತು. ಆಗ ನನಗೆ ಅನಿಸ್ತು ಓಕೆ ಇದು ಬರೀ ಅಂದರೆ ಮಲೆನಾಡು ಬಿಟ್ಟು, ಯಾಕೆಂದ್ರೆ ನಾವು ಭಾಷೆ ಮಾತಾಡಿದ್ದಿತ್ತಲ್ಲ, ಏನು ಹೋಗಿ ಬನ್ನಿ ಅಲ್ಲೈತೆ ಕಣ ಈ ಥರದ್ದು ಮಾತಾಡಿದ್ವಲ್ಲ, ಅದು ಅದೇ ಫಸ್ಟ್ ಟೈಮ್ ನನಗೆ ಡೌಟ್ ಇತ್ತು. ಆಮೇಲೆ ಅಪ್ಪ ಕ್ಯಾರೆಕ್ಟ್ರಿಗೆ ಏನಾಯಿತು, ನೆಕ್ಸ್ಟ್ ಬೇಡ ಒಂದು ಸ್ವಲ್ಪ ಪಾಪ್ಯುಲರ್ ಫೇಸ್ ಹಾಕೋಣ ಅಂತ ಒಂದು ಐಡಿಯಾ ಬಂತು. ಯಾಕೆಂದರೆ ಕತೆ ಹೇಳಿದ್ಮೇಲೆ ನಾನು ಆ ಕತೆ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೆ. ನಾನು ಬೇಡ ಅನ್ಸೋಕ್ಕೆ ಶುರು ಆಯಿತು. ಓಕೆ, ನಿಮಗೆ ಅನ್ಸ್ಬಿಡ್ತಾ? ನನಗೂ ಅನ್ಸಿತ್ತು. ಬಟ್ ನೀವು ಅಲ್ಲದೆ ಬೇರೆ ಯಾರು ಅದ್ರಲ್ಲಿ ನಾವು ಈಗ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಅಂದರೆ ಆ್ಯಕ್ಚುಲಿ ಒಂದು ಕ್ಯಾರೆಕ್ಟರ್ ಯಾರನ್ನೋ ಒಬ್ಬರನ್ನ ಕಾಸ್ಟ್ ಮಾಡಿದ್ದು, ಅಂದರೆ ಪ್ಲಾನು ಮಾಡಿದ್ವಿ, ಮಾತುಕತೆ ಆಗಿತ್ತು. ನನ್ನ ಜೊತೆ ಸಿನಿಮಾ ಜೊತೆ ವರ್ಕ್ ಮಾಡೋದಂತಿತ್ತು ಪ್ಲ್ಯಾನ್. ಆಮೇಲೆ ಯಾಕೋ ನನಗದು ಇನ್ನೊಬ್ರು ಯಾರೋ ಮಾಡಿದರೆ ನಮಗೆ ಸೇಲ್ ಮಾಡೋಕ್ಕೆ, ಈಗೇನು ಒದ್ದಾಡ್ತಿದ್ದೀವಿ ಸಿನಿಮಾನ ರೀಚ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಬಂತು. ಬಟ್ ಅದೇನಿದೆ ಸಿಂಗ್ ಸೌಂಡ್ ಪ್ಲ್ಯಾನ್ ಮಾಡಿದ್ವಿ. ಸೊ ಅವರಿಗೆ ಆ ಆ್ಯಕ್ಸೆಂಟ್ ತಗೊಳ್ಳೋದು ಕಷ್ಟ ಆಗುತ್ತೆ ಅನ್ನೋದೆಲ್ಲೋ ಒಂದು ಪಾಯಿಂಟಲ್ಲಿ ಬಂತು. ಸೊ ಮತ್ತದು ನನಗೆ ಅಂದರೆ ಆ ಕ್ಯಾರೆಕ್ಟರ್ ನಾನೇ ಮಾಡಿದೆ ಆ್ಯಕ್ಚುಲಿ. ನನಗೆ ಆ ಥರದ್ದು ಏನೂ ಇರಲಿಲ್ಲ. ನನ್ನ ಜೊತೆ ಹೋಗಿದ್ದು ಮುಗೀತು, ಇಲ್ಲಿ ಬಂದು ಮಾತಾಡು, ವಾಪಸ್ ಹೋಗಿ ಅಲ್ಲಿ ಏನೋ ಆಲ್ಟೆ ಹೊಡಿನ ಇನ್ನೊಂದೇನೋ ಕೆಲಸ ಮಾಡ್ತಿರ್ತೀನಿ. ನಿಮ್ ಕೆಲಸ ತರ ಅನ್ಸಿಲ್ಲ, ನಾರ್ಮಲ್ ನಾನು ಬರ್ತಿದ್ದೀನಿ ಮಾಡ್ತಿದ್ದೀನಿ ಅಂದರೆ ನಾನು ಅದ್ರ ಒಳಗೆ ಇದ್ದಿದ್ರಿಂದ ನನಗೆ ಆ ಥರದ್ದು ಏನು ಚಾಲೆಂಜ್ ಇತ್ತು, ಆ ಥರದ್ದು ಏನೂ ಆಗಲಿ. ನನಗೆ ಈಗಲೂ ಒಂದು ಲೈನು ನೆನಪಿಲ್ಲ ನನಗೆ. ಹೌದಾ? ಇವಾಗ ನಾನು ನೆಕ್ಸ್ಟ್ ಅದೇ ಮಾಡಿಸ್ಬೇಕು ಅನ್ಕೊಂಡಿದ್ದೆ. ಎಂದು ಬೈದ್ ಬಿಡಿ ಪ್ಲೀಸ್. ಇಲ್ಲ, ನನಗೆ ಆಕ್ಚುಲಿ ಏನು ಗೊತ್ತಿಲ್ಲ ಈಗ್ಲೂ. ಓಕೆ, ನನಗೆ ಇವರಿಗೆಲ್ಲ ಆದ್ರೆ ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಒಳ್ಳೆ ಡೈಲಾಗ್ಗಳು ಪಾಯಿಂಟ್ಗಳು ನೆನಪಿದಾವೆ. ನನಗೆ ಆಕ್ಚುಲಿ ಗೊತ್ತಿಲ್ಲ. ಅದೇ ಇವರು ದಿನಸಿ ತನ್ನಿ ಅಂತ ಹೇಳುವಾಗ ಅಂದ್ರಿ ಅಷ್ಟೇ. ಆವಾಗ ಇವ್ರು ಬಂದ್ ಪಾಪ ಎಲ್ಲ ದುಡ್ಡು ತರೋದು ಅಂತ ಹೇಳಿ ಯೋಚನೆ ಮಾಡಿ ಕೂಡ್ಸಿ ತಂದು ಕೊಟ್ರಿ. ಬಟ್ ಆ ಸೀನ್ ತುಂಬ ಜನಕ್ಕೆ ರೀಚ್ ಆಗಿದೆ, ತುಂಬ ಕನೆಕ್ಟ್ ಆಗಿದ್ದಾರೆ. ಅದು ನಮ್ಮ ಬೆಂಗಳೂರಲ್ಲಿ ಅಷ್ಟರ ಮಟ್ಟಿಗೆ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಅದು ನಡೀತಿದ್ದಾಗ ಸುಮಾರು ಜನ ಅವ್ರ ಲೈಫಲ್ಲೇ ಏನೋ ಈ ಥರ ನಡೀತಿದೆಯೋ, ಯಾವುದೋ ಒಂದು ಟೈಮಲ್ಲಿ ನಮ್ಮ ಹತ್ರ ದುಡ್ಡಿಲ್ಲದೆ ಇದ್ದಾಗ ನಮ್ಮ ಹುಡುಕಾಟನೇ ಇದು, ಆ ಟೈಮಲ್ಲಿ ಮಗ ಬಂದು ಅವ್ನ ಸೇವಿಂಗ್ಸ್ನ ಕೊಡೋದು, ಈ ರೀತಿ ತುಂಬ ಕನೆಕ್ಟ್ ಆದರು ಆ ಒಂದು ಪರ್ಟಿಕ್ಯುಲರ್ ಸೀನ್ಗೆ. ಬಟ್ ಅದರಲ್ಲಿ ಇನ್ನೊಂದು ಏನು ಕನೆಕ್ಟ್ ಆಗ್ತಿತ್ತು ಅಂದರೆ, ಯಾರೆಲ್ಲ ಪುಸ್ತಕದಲ್ಲಿ ಹುಡುಕಿದ್ರಿ ನೀವು ದುಡ್ಡು, ಹುಡ್ಕೋದು ಲಾಸ್ಟಿಗೆ ಅವನೇ ಬಂದು ಕೊಡೋದು, ಅದು ಚೆನ್ನಾಗಿರ್ತಿತ್ತು. ಆದ್ರೆ ಆ ತರ ನಡೆದಿದೆ ಅಂತೆ ಮುಂಚೆ ಊರುಗಳು, ಹಾಗೆಲ್ಲ ಈಗಲೂ ನಡೀತಾ ಇದೆ. ನಾವೇನಂದ್ರೆ ನಾವು ಫೈನಾನ್ಷಿಯಲಿ ಒಂದು ಸ್ವಲ್ಪ ಈಗ ನಾವು ಆ ಥರ ನೋಡಲ್ವಲ್ಲ, ನಾವು ನಮ್ಮ ಕಣ್ಣು ಹೇಳ್ತೇವೆ. ಕೆಲವರು ಈ ಕತೆ ಹೇಳಿದಾಗ ಆ್ಯಕ್ಚುಲಿ ಅಂದರೆ ಬೆಂಗಳೂರಲ್ಲಿ ನಾವು ಸ್ಟೋರಿ ನ್ಯಾರೇಟ್ ಮಾಡಿದಾಗ ಡೈರೆಕ್ಟರ್ ಜೊತೆ ನಾವು 200 ರೂಪಾಯಿಗೆ ಅಷ್ಟೆಲ್ಲ ಕಷ್ಟಪಡೋದು ನಿಜಾನ ಅಂತ ಅನಿಸ್ತಿದ್ರು. ಅಂದರೆ ಅವರಿಗೆ ಈಗ ಫೈನಾನ್ಷಿಯಲಿ ಏನಾಗಿದೆ, ಎಲ್ಲರೂ ವೆಲ್ ಆಫ್ ಇದ್ದಾರೆ ಬೇಸಿಕಲಿ. ಈವನ್ ಮಲೆನಾಡು ಕಡೆ ಆಗಲಿ ಓವರಾಲ್ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಚೇಂಜ್ ಆಗಿದೆ. ಹಾಗಾಗಿ 200 ರೂಪಾಯಿ ಭಾಳ ಸಾಮಾನ್ಯ. ಅಂದರೆ ಯಾರಿಗಾರು ಒಬ್ರು ಹಿಂಗೆ ಸುಮ್ಮನೆ ಕೇಳಿದ್ರು ಕೊಟ್ಬಿಡ್ತಾರೆ, ಅಷ್ಟು ಕಷ್ಟಪಡ್ಬೇಕು ಅನ್ನೋದನ್ನು 1-2 ಜನ ಸ್ಟೋರಿ ಕೇಳಿದವ್ರು ಹೇಳಿದರು. ಬಟ್ ಆ್ಯಕ್ಚುಲಿ ಈಗ ಇನ್ನೂ 200 ರೂಪಾಯಿ ಅಲ್ಲ, ಅದಕ್ಕಿಂತ ಕಡಿಮೆಗೂ ಒದ್ದಾಡೋ ಜನ ಇದ್ದಾರೆ, ಬೆಂಗಳೂರಲ್ಲೂ ಇದ್ದಾವೆ. ಆಮೇಲೆ ಈ ಥರದ್ದು ಡೈಲಿ ಸ್ಟ್ರಗಲ್ಸ್ ಇದೆಯಲ್ಲ, ಅದು ನಡೀತಾನೆ ಇದೆ. ಅಂದರೆ ಇದರಲ್ಲಿ ಬಡತನ ಅಂದರೆ ಏನು ಕಿತ್ತು ತಿನ್ನೋ ಬಡತನ ಏನು ತೋರಿಸಿಲ್ಲ ಈ ಸಿನಿಮಾದಲ್ಲಿ. ಬೇಸಿಕಲಿ ಅದು ಅಲ್ಲ. ಈಗ 90s 80s ಆ ಥರ ಎಲ್ಲ ಹೇಗಿತ್ತು ಅಂದರೆ, ಪುಸ್ತಕದಲ್ಲಿ ನವಿಲ್ಗರಿ ಇಟ್ಟು ಮರಿ ಹಾಕುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ಇದ್ದಿದ್ದು. ಆಗ ಈ ದುಡ್ಡುಗಳನ್ನು ಈ ಥರ ಕೂಡಿ ಇಡ್ತಿದ್ರು ಅಲ್ವಾ, ತುಂಬಾ ಜನ ಇಡ್ತಿದ್ರು. ಅದು ಏನು ಅಂದರೆ, ಈ ಮನೆಗೆ ಬಂದ ನೆಂಟಿಸ್ಟ್ರು ಯೂಶಲಿ ಮಕ್ಕಳಿಗೆ 5-10 ರೂಪಾಯಿ ಅಂತ ಕೊಡೋರು, ಅದನ್ನ
ಒಂಥರ ಸ್ಟಾಕ್ ಮಾಡೋದು, ಅದೊಂಥರ ಆ ದುಡ್ಡನ್ನ ಕೆಲವ್ರ ಮಕ್ಳುಗಳು ದಿನಕ್ಕೆ 10 ಸತಿ ಹೋಗ್ತಾ ನೋಡೋರು ಇರೋರು. ಅಂದ್ರೆ ಇದೆಯಾ ಇಲ್ವಾ, ಬೇರೆ ಬೇರೆ ಕಡೆ ಹುಡುಕಿ ಕದ್ದಿಡೋದು, ಯಾರು ಎತ್ಕೊಳ್ತಾರೆ ಅಂತ ಅಂಥವೆಲ್ಲ ಇದ್ವು. ಈಗ ಅದೇ ಹೇಳಿದ್ನಲ್ಲ, ಈಗ ಅದೇನು ತುಂಬ ದೊಡ್ಡ ಮ್ಯಾಟ್ರ್ ಆಗಲ್ಲ. ಈಗ ನೋಡ್ರೆ ಸೊಸೈಟಿಲಿ ಏನಂದ್ರೆ ಆರಾಮಾಗಿ ಎಲ್ಲೋ ಒಂದು ಕಡೆ ಕೊಡ್ತಾರೆ, 100-200 ರೂಪಾಯಿನೂ ಮ್ಯಾಟ್ರ್ ಆಗಲ್ಲ. 5-10 ರೂಪಾಯಿ ಕೊಡೋರು ಒಂದು ಸೊಸೈಟಿ ಇತ್ತು. ಅಜ್ಜಿ ಮನೆಗೆ ಹೋದಾಗ ಅವ್ರು ಕದ್ದು ಬೇರೆ ಕೊಡೋದು. ಹೌದು, ಹಿಂಗ್ ನಿಧಾನ ಯಾರಿಗೂ ತೋರಿಸ್ಬೇಡ, ಅಲ್ಲಿ ಮಾವನಿಗೆ ನಿನಗೆ ಮಾತ್ರ ಇಟ್ಕ ಅದನ್ನ ನಿನಗೆ ಯೂಸ್ ಮಾಡಕ್ಕೆ ಅಂದ್ರೆ ಫ್ರೀ ಅಂತ ಗೊತ್ತಾದ್ರೆ ಮತ್ತೆ ಸುಮಾರು ಅಲ್ಲೇ ಇಸ್ಕೊಳ್ಳೋರು. ಯಾಕಂದ್ರೆ ಈಗಿನ ಜನರೇಷನ್ಗೆ ಅದು ಕನೆಕ್ಟೇ ಆಗಲ್ಲ. ಯಾಕಂದ್ರೆ ಈಗಿನ ಮಕ್ಕಳಿಗೆ ಆಗಿರ್ಲಿ ಯಾರಿಗೂ ಅದು ಗೊತ್ತೇ ಇಲ್ಲ. ಈಗ ದುಡ್ಡು ಕೊಡೋದು ಕೊಟ್ರು ಹೆಂಗ್ ಕೊಡ್ತಾರೆ, ಹಿಂಗೆ ತಕೋ ಅಂತ ಬೇಕಾಬಿಟ್ಟಿ ಕೊಡ್ತಾರೆ. ಹೌದು, ಸ್ಟ್ಯಾಂಡರ್ಡ್ ಇದೆ, ತಿಂಗಳಿಗೆ ಕೊಡ್ಬೇಕು ಅನ್ನೋ ತರದಲ್ಲಿ ಇದೆ. ಅವರು ಮಲೆನಾಡ್ ಕಡೆಯವರು, ನೀವು ಬೆಂಗಳೂರು ಕಡೆಯವರು. ಬಟ್ ಏನ್ ಗೊತ್ತಾ, ಈ ಸಿನಿಮಾ ಎಲ್ಲ ಆದಾಗ ನಿಮ್ ಕಥೆಯಲ್ಲಿ ಇದ್ರಿ, ನೀವು ಪಾತ್ರವಾಗಿದ್ರಿ. ಸಿನಿಮಾ ನೋಡೋವಾಗ 200 ರೂಪಾಯಿ ನಾನೇ ಕೊಟ್ಬಿಡ್ಲಾ ಅಂತ ಅನ್ಸ್ತಾ? ಆ ರೀತಿ ಅನ್ಸೋದಕ್ಕಿಂತ ಅದೇ ಆ ಪಾತ್ರದ ಬಗ್ಗೆ ಅಷ್ಟೇ ಯೋಚನೆ ಆಗ್ತಾಯಿತ್ತು. ಅಯ್ಯೋ ಎಲ್ಲಾದರೂ ಸಿಕ್ಬಿಡ್ಬಾರ್ದಾ, ಅವ್ನು ಹುಡುಕ್ತಾ ಇದ್ದಾಗ ಅಯ್ಯೋ ಅಲ್ಲೇ ಬಿದ್ದಿರಬಾರ್ದಾ ಅಂತ ಅನಿಸಿದ್ದಿದೆ. ನನಗೆ ನಾನೇ ಮಾಡಿದ್ದೀನಿ ಅಂತ ನೋಡೋಕ್ಕಾಗಲೇ ಇಲ್ಲ. ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ನೋಡಿದಾಗ ಆ್ಯಸ್ ಆನ್ ಆಡಿಯನ್ಸೇ ಕಂಪ್ಲೀಟ್ ನೋಡೋಕ್ಕಾಗಿದ್ದು. ಸೆಕೆಂಡ್ ಟೈಮ್ ನೋಡಿದಾಗ ಅಯ್ಯೋ ಅಲ್ಲೊಂಚೂರು ಚೆನ್ನಾಗಿ ಮಾಡ್ಬೋದಾಗಿತ್ತಲ್ವ, ಅಥವಾ ಇಲ್ಲಿ ಹಿಂಗೆ ಮಾಡ್ಬೋದಾಗಿತ್ತಲ್ವ ಅಂತ 2ನೇ ಸರಿಗೆ ಒಂಚೂರು ಆ ಯೋಚನೆ ಬಂತೆ ಹೊರತು, ಮೊದಲನೇ ಸರಿ ನೋಡಿದಾಗಂತೂ ಕಂಪ್ಲೀಟಾಗಿ ಫುಲ್ ಒಂದು ಖಾಲಿ ಪುಸ್ತಕ ಥರ ಕೂತ್ಕೊಂಡು ನೋಡಿದ್ದು ನಾನು ಸಿನಿಮಾನ. ಓಕೆ, ಸೊ ಈ ಸಿನಿಮಾ ಅದಕ್ಕೆ ಅಷ್ಟು ಕನೆಕ್ಟ್ ಮಾಡುತ್ತೆ. ಆ 200 ರೂಪಾಯಿ ಕೂತಿರೋ ಎಲ್ಲ ಆಡಿಯನ್ಸ್ಗೂ ಅನ್ಸುತ್ತೆ ನಾನೇ ಕೊಟ್ಬಿಡ್ತೀನಿ ಅನ್ನೋ ರೇಂಜಲ್ಲಿ ನಮ್ಮನ್ನ ಅದು ಅಷ್ಟು ಆಳವಾಗಿ ತಗೊಂಡು ಹೋಗುತ್ತೆ. ಸೊ ನಿಮಗೆ ಬೆಂಗಳೂರು ಲೈಫ್ ಇಷ್ಟ ಆಯ್ತಾ, ಸಕಲೇಶ್ಪುರ ಲೈಫ್ ಇಷ್ಟ ಆಯ್ತಾ? ಖಂಡಿತವಾಗ್ಲೂ ಸಕಲೇಶ್ಪುರದ ಲೈಫ್ ಇಷ್ಟ ಆಯ್ತು. ಅದೇನೋ ಹೇಳ್ತಾರಂತಲ್ಲ, ಇಲ್ಲಿದ್ದವ್ರಿಗೆ ಅಲ್ಲಿನ ಮೇಲೆ ಆಸೆ, ಅಲ್ಲಿದ್ದವ್ರು ಕೆಲವು ಸರಿ ಬೆಂಗಳೂರು ಮೇಲೆ ಆಸೆ ಅಂತ, ಆ ಥರ ಇರ್ಬೋದೇನೋ. ಬಟ್ ಖಂಡಿತವಾಗ್ಲೂ ಅಷ್ಟು ದಿನ ನಾವು ಶೂಟ್ ಮಾಡಿದ್ದ ದಿನಗಳಲ್ಲಿ ನಾವಿದ್ದಂಥ ಒಂಥರ ಅಲ್ಲಿನ ಜನರೇ ಆಗ್ಬಿಟ್ಟಿದ್ವಿ. ಇನ್ಫ್ಯಾಕ್ಟ್ ಶೂಟ್ ಮಾಡ್ತಿದ್ದಾಗ ಹಳ್ಳಿ ಜನ ಕೇಳಿದ್ದಿದೆ, ಯಾವ ಊರು ನಿಮ್ಮದು ಅಂತ. ಅಂದರೆ ಎಲ್ಲೋ ಹತ್ರ ದೂರವ್ರು ಯಾರೋ ಶೂಟ್ ನೋಡೋಕ್ಕೆ ಬಂದಿದ್ದಾರೇನೋ ಅನ್ನೋ ರೀತಿಲಿ ನೀವು ಯಾವ ಊರಿನವರು ಅಂತ ಕೇಳಿದ್ದಿದೆ. ಇಲ್ಲ ನಾನು ಶೂಟ್ ಮಾಡೋಕ್ಕೆ ಬಂದಿರೋಳು ಅಂದಾಗ ಅವ್ರಿಗೆ ನಂಬಕ್ಕೂ ಕಷ್ಟ ಆಯಿತು. ಇಷ್ಟು ಚಂದ ಮಾತಾಡ್ತಾ ಇದ್ದೀರಾ ನೀವು ಇಲ್ಲಿನ ನಮ್ಮ ಸಕಲೇಶ್ಪುರದ ಭಾಷೆ ಅಂತ. ಸೊ ಅದೆಲ್ಲ ಕೇಳಿದಾಗ ಖುಷಿ ಆಗ್ತಾ ಇತ್ತು. ಖುಷಿ ಆಗೇ ಆಗುತ್ತೆ ಬಿಡಿ. ರಿಯಲ್ ಲೈಫಲ್ಲಿ ಕೋಸಡಿ ಇಷ್ಟನಾ, ಕುಂಡೇಸಿ ಇಷ್ಟನಾ? ರಿಯಲ್ ಲೈಫ್ ಅಲ್ಲಿ ಇವರಿಗೆ ಕುಂಡೇಸಿ ಇಷ್ಟ, ಕೋಸುಡಿ ಇಷ್ಟ ಇಲ್ಲ. ಆದ್ರೆ ನಮ್ ಡೈರೆಕ್ಟರ್ ಸುತನ್ ಸರ್ಗೆ ಕೋಸುಡಿ ಇಷ್ಟ. ಹೌದಾ? ನಾನ್ ಕೇಳಿದೆ ಅವ್ರಿಗೆ ಸೇಮ್ ಪ್ರಶ್ನೆ, ಗೌಡ್ರೆ ನೀವ್ ಯಾರಿಗೆ ಒಲವರ ಮಾಡಿದ್ರಿ ಸಿನಿಮಾದಲ್ಲಿ ಅಂತ. ನಾನು ಯಾರಿಗೂ ಮಾಡಿಲ್ಲ ಅಂದ್ರು. ಅದಕ್ಕೆ ಅಲ್ಲೇ ಕೌಂಟರ್ ಕೊಟ್ಟಿದ್ದಿ, ಅದು ನೀವ್ ಅವ್ರ ಹತ್ರ ಕೇಳಿ ಅವ್ರು ಹೇಳ್ತಾರೆ ನಿಮ್ಗೆ ಅನ್ನೋದು. ಸೊ ಆನ್ಸರ್ ಬಂದ್ಬಿಡ್ತಲ್ಲ ನೋಡಿ. ಮೋಸ್ಟ್ಲಿ ಮಾಡೋರಿಗೆ ಗೊತ್ತಾಗಲ್ಲ ಆ ಟೈಮಲ್ಲಿ. ನನಗಿಬ್ರು ಇಷ್ಟ ಇಲ್ಲ ಅಂತಿಲ್ಲ. ಆಕ್ಚುಲಿ ಕ್ಯಾರೆಕ್ಟರ್ ಆಗಿ ಇಬ್ರು ಚೆನ್ನಾಗಿ ಅಂದ್ರೆ ಇನ್ವಾಲ್ವ್ ಆಗಿ ಮಾಡಿದ್ದಾರೆ. ಇವನು ಸ್ವಲ್ಪ ಹೆಚ್ಚಿಗೆ ತಲಾಟೆ ಮಾಡ್ತಾನೆ. ಆನ್ ಸ್ಕ್ರೀನ್ ಗಿಂತ ಆಫ್ ಸ್ಕ್ರೀನ್ ಹೆಚ್ಚಿಗೆ ತೊಂದರೆ ಕೊಡ್ತಾ ಇದ್ದಾನೆ, ಇನ್ನೂ ಕೊಡ್ತಾನೆ ಅಂತ ಅನ್ಸುತ್ತೆ. ಇದು ಚೆನ್ನಾಗಿದೆ, ಕೊಡ್ತಾ ಇದ್ದಾನೆ, ಇನ್ನೂ ಕೊಡ್ತಾನೆ. ಚೆನ್ನಾಗಿದೆ, ಇದು ನೈಸ್. ಈಗ ಸ್ಕಿನ್ ಟೋನು ಚೆನ್ನಾಗಿ ಮಾಡೋದಂದ್ರೆ ಎಲ್ರಿಗೂ ಗೊತ್ತಿದೆ. ಇದೀಗ ಖರಾಬ್ ಮಾಡೋದು ಹೆಂಗ್ ಮಾಡಿದ್ರು? ಖರಾಬ್ ಮಾಡೋದು ಅಂದರೆ ಅದೇ ಒಂದು ಸ್ವಲ್ಪ ಡಾರ್ಕ್ ಏನಾದರೂ ಮಾಡ್ಕೊಂಡಿದ್ದೆ. ಅಂದ್ರೆ ನಮ್ಮ ಊರ್ ಕಡೆ ಎಲ್ಲ ಮಸಿ ಸಿಗುತ್ತೆ, ಅದನ್ನ ಹಾಕಿದ್ರ? ಇಲ್ಲ ಅಷ್ಟೆಲ್ಲ ಇಲ್ಲ, ಕಿತ್ತು ತಿನ್ನೋ ಬಡತನ ಅಷ್ಟೊಂದಿಲ್ಲ. ಬಟ್ ಕೆಲವು ಶಾರ್ಟ್ಸ್ಗೆ ಈಗ ಊಟ ಬಡಿಸೋ ಟೈಮಲ್ಲಿ ಮುದ್ದೆ ಇಡ್ತೀನಿ, ಅನ್ನ ಬಡಿಸೋದು, ಆಗ ಕೈಯೆಲ್ಲ ಫುಲ್ ನೀಟಾಗಿ ಕಾಣ್ತಾ ಇತ್ತಲ್ಲ. ಸೊ ಆಗ ನಮಗೆ DOP ಹೇಳಿದ್ದು ಅಲ್ಲೇ ಒಂಚೂರು, ಅದು ಪಾಪ ಅವರು ಆರ್ಡರ್ ಮಾಡಲಿಲ್ಲ, ರಿಕ್ವೆಸ್ಟ್ ಮಾಡೋದು, ಆಗುತ್ತಾ ಮೇಡಮ್ ಒಂದು ಸ್ವಲ್ಪ ಮಣ್ಣೇನಾದರೂ ಹಿಂಗೆ ತುಂಬ ಮೆತ್ಕೋಬೇಡಿ, ಒಂದು ಸ್ವಲ್ಪ ಬ್ರೌನಿಶ್ ಕಾಣಕ್ಕೆ ಕೈ ಮಾತ್ರ ಸ್ವಲ್ಪ ಬೆಳ್ಳಗೆ ಕಾಣಿಸ್ತಾ ಇದೆ ಅಂತ ಈ ರೀತಿಲಿ. ಬಟ್ ಅದೆಲ್ಲ ಅಯ್ಯೋ ಮಾಡ್ಕೋಬೇಕಂತ ಅನ್ನಿಸ್ಲೇ ಇಲ್ಲ. ಎಲ್ಲೋ ಒಂದ್ ಕಡೆ ಅಷ್ಟೊತ್ತಿಗಾಗ್ಲೇ ನಮ್ ಗ್ರಾಫ್ ಗೊತ್ತಾಗ್ತಾ ಇತ್ತು, ಓ ಈ ಪಾತ್ರನ ಎಷ್ಟು ಚಂದ ತೋರ್ಸಕ್ ಇಷ್ಟೆಲ್ಲ ಟ್ರೈ ಮಾಡ್ತಿದ್ದಾರೆ, ಅವ್ರು ಅಷ್ಟು ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ನಾವು ನಮ್ಮ ಕಡೆಯಿಂದ 100% ಹಾಕ್ಬೇಕು ಅಂದ್ಬಿಟ್ಟು ತಕ್ಷಣ ಸಾಕ ಸರ್ ಅನ್ಕೊಂಡು ಹಂಗೆ ಆ ಜೋಶ್ ಬರ್ತಾ ಇತ್ತು ನಮ್ಗೆ, ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಜೊತೆಲಿ ವರ್ಕ್ ಮಾಡ್ಲಿಕ್ಕೆ. ಎಸ್, ಈಗ ನಂದು ಆವಾಗ್ಲೇ ಹೇಳ್ದಾಗೆ ಒಂದು ಸ್ಪೀಡ್ ಕ್ವಶನ್ ರೌಂಡ್ ಅಂತ ಇದೆ. ಸ್ಪೀಡ್ ಆಗಿ ಆನ್ಸರ್ ಮಾಡಿದ್ರೆ ಸಾಕು. ಸೆಟ್ ನಲ್ಲಿ ಅತಿ ಹೆಚ್ಚು ರೀಟೇಕ್ ತಗೊಂಡಿದ್ಯಾರು, ನೀವ ಅವರ? ಇಬ್ರಲ್ಲೇ ಕೇಳಿದ್ ನಾನು. ಇದು ಡೈರೆಕ್ಟರ್ ನ ಕೇಳ್ಬೇಕು. ಆಕ್ಚುಲಿ ನನಗೆ ನೆನಪೇ ಇಲ್ಲ. ರೀಟೇಕ್ ಡೈರೆಕ್ಟರ್ ತಗೊಳ್ತಲೇ ಇದ್ರು, ಕೆಲವು ಏನಕ್ಕೆ ತಗೊಳ್ತಿದ್ರು ಗೊತ್ತಿಲ್ಲ. ನಿಮ್ ಇಬ್ರಲ್ಲಿ ಹೆಚ್ಚು ಕೋಪ ಯಾರಿಗ್ ಬರುತ್ತೆ ರಿಯಲ್ ಅಲ್ಲಿ? ರಿಯಲ್ ಅಲ್ಲಿ ಅವ್ರಿಗೆ ಯಾಕಂದ್ರೆ ಅವ್ರು ಅದನ್ನ ಒಪ್ಕೋತಾರೆ ಕೂಡ, ನಾನ್ ಖರಾಬ್ ನನ್ ಮಗ ಅಂತ ಹೇಳ್ತಾರೆ.
ಸಿಟ್ಟು ಬರುತ್ತೆ ನನಗೆ. ಅಲ್ಲ, ಸಿಕ್ಕಾಪಟ್ಟೆ ತಾಳ್ಮೆ ಇದೆ, ಅದು ದಾಟ್ದಾಗ ಸಿಕ್ಕಾಪಟ್ಟೆ ಸಿಟ್ಟು. ಶೂಟಿಂಗ್ ಬ್ರೇಕ್ ಅಲ್ಲಿ ಜಾಸ್ತಿ ಮೊಬೈಲ್ ನೋಡೋದು ಯಾರು? ಇವ್ರೆ ಅನ್ಸುತ್ತೆ. ಇರ್ಬೋದು. ನಾನೇ ಗೆಸ್ ಮಾಡ್ಬಿಟ್ಟೆ. ಬಟ್ ಆಕ್ಚುಲಿ ಅಲ್ಲಿ ನಮ್ಗೆ ಸಿಗ್ನಲ್ ಎಲ್ಲ ಇರ್ತಾನೆ ಇರ್ಲಿಲ್ಲ. ಎಷ್ಟೋ ಸರಿ ತಗೊಂಡ್ ಹೋಗ್ತಿರ್ಲಿಲ್ಲ, ತಗೊಂಡೋದ್ರು ಅದ್ ಬ್ಯಾಗಲ್ಲಿ ಇರ್ತಾ ಇತ್ತು ಒಂದ್ ಕಡೆ. ಯಾರು ಹೆಚ್ಚು ಊಟ ಪ್ರಿಯರು? ಎಲ್ಲ ಏನ್ ಇಷ್ಟಪಟ್ಟು ತಿಂತಿದ್ರಿ ಜಾಸ್ತಿ ಅಲ್ಲಿ? ಅಲ್ಲಿ ವೆಜ್ ನಾನ್ ವೆಜ್? ಎರಡೂನು. ಹಬ್ಬ. ಬಟ್ ಆಲ್ಮೋಸ್ಟ್ ನಮ್ಗೆ ಒಳ್ಳೊಳ್ಳೆ ಊಟ ಅಂದ್ರೆ ಭಟ್ರನ್ ಕರ್ಕೊಂಡ್ ಹೋಗ್ಬಿಟ್ಟಿದ್ದು ಅಲ್ಲಿ ಸಕಲೇಶ್ಪುರಕ್ಕೆ. ಸೊ ಇಲ್ಲಿ ಬೆಂಗಳೂರಿಂದ ಬೆಂಗಳೂರಿಂದಾನೇ ಕರ್ಕೊಂಡು ಹೋಗ್ಬಿಟ್ರ? ಎಸ್ ವೆಜ್ಜು ಮಾಡ್ತಿದ್ರು, ನಾನ್ ವೆಜ್ಜು ಮಾಡ್ತಾ ಇದ್ರು. ಸೊ ಸ್ವಲ್ಪ ತಿಂದ್ರು ಒಂಥರ ರಿಲೀಶ್ ಮಾಡ್ಕೊಂಡು ಇಷ್ಟಪಟ್ಟು ಚೆನ್ನಾಗಿ ತಿಂತಿದ್ರು. ಇವ್ರು ಅಷ್ಟೇ, ಬಟ್ ಇವ್ರು ವೆಜ್ಗೆ ಬರೋರಲ್ಲ, ನಾನ್ ವೆಜ್ ಅಂದ್ರೆ ಸರಿಯಾಗಿ. ನಾವು ಅಷ್ಟೇ. ಅದಕ್ಕಾಗಿ ಅದಕ್ಕೆ ಇವ್ರಿಗೆ ತೋರಿಸ್ತಾ ಯಾಕಂದ್ರೆ ಎರಡು ನಿಮ್ಗೆ ಅಲ್ಲಿ ವೆಜ್ಜು ಮಿಕ್ಸ್ ಇತ್ತಲ್ವಾ? ವೆಜ್ಜು ನಾವು ನಾನ್ ವೆಜ್ ತಿನ್ಕೊಳ್ತಿದ್ವಿ ಈಗ ಸಂಜೆ. ನನಗೆ DOP ನಾನು ಎಲ್ಲ ಒಟ್ಟಿಗೆ ಇದ್ವಿ. ಅವರು ಒಂದ್ ಸ್ವಲ್ಪ ಬೇಕಿತ್ತು, ಮಳೆ ಬೇರೆ ಬರ್ತಾ ಇತ್ತು. ಬಿಡಿ, ಅದು ಇನ್ನೊಂದು ಬೇರೆನೇ ಕತೆ. ನಾನ್ ವೆಜ್ ಇಲ್ಲ ಅಂದ್ರೆ ಆಗೋದಿಲ್ಲ. ಎಷ್ಟು ಮೇಕಪ್ ಹಾಕೊಂಡ್ ಬರಕ್ ಟ್ರೈ ಮಾಡಿದ್ರು. ಸ್ವಲ್ಪ ನಾನು ಲಿಪ್ಸ್ಟಿಕ್ ಹಾಕೋತೀನಿ ಪ್ಲೀಸ್ ಪ್ಲೀಸ್ ಅಂತ ಏನಾದ್ರು ಅಂದಿದ್ರ? ಇಲ್ವೇ ಇಲ್ಲ. ನನ್ಗೆ ಹಿಂದಿನ ದಿನನೇ ಅಂಡ್ ನಮ್ ಸುತನ್ ಸರ್ ಎಲ್ಲ ನೀಟಾಗಿ ಪ್ಲಾನ್ ಮಾಡ್ಬಿಟ್ಟಿದ್ರು. ಅವ್ರು ಇನ್ಫ್ಯಾಕ್ಟ್ ಆನ್ ಸೆಟ್ ಬರಕ್ಕೂ ಮುಂಚೆ ಅವ್ರು ಒಂದು ಕಂಪ್ಲೀಟ್ ಪಿಕ್ಚರ್ ನೋಡ್ಬಿಟ್ಟಿದ್ದಾರೆ ಅವ್ರ ಒಂದು ದೃಷ್ಟಿಕೋನದಲ್ಲಿ. ಸೊ ಅವ್ರು ಫುಲ್ ಪ್ಲಾನ್ಡ್ ಆಗಿದ್ರು, ಇವತ್ತು ಈ ಸೀನ್ಸ್ ಪ್ಲಾನ್ ಆಗಬೇಕು. ಎಲ್ಲೋ ಒಂಚೂರು ಆ ಕಡೆ ಆಗಿದೆ ಅಂದರೆ ಅದು ನಮಗೆ ನೇಚರ್ ಇಂದ ಒಂಚೂರು ಆ ಕಡೆ ಆಯ್ತಾ ಹೊರ್ತು, ಅದು ಬಿಟ್ಟರೆ ಅವ್ರು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರು ಹಾಗೆ ಬಂದು ಸೀನ್ಸ್ ತೆಗಿತಾ ಇದ್ದಿದ್ದು. ಸೊ ನಂಗೆ ಹಿಂದಿನ ದಿನನೇ ಫಸ್ಟ್ ಸೀನ್ ಕಾಸ್ಟ್ಯೂಮ್ ಏನಿದೆ ಕೊಟ್ಬಿಡ್ತಾ ಇದ್ರು, ಮ್ಯಾಮ್ ನೀವು ರೆಡಿಯಾಗಿ ಬನ್ನಿ ಅಂತ. ಸೊ ನಾನು ಒಂದೇ ಸರಿ ಏನು ರೂಮಲ್ಲಿ ರೆಡಿ ಆಗಿದ ತಕ್ಷಣ ಫಸ್ಟ್ ಕಾಸ್ಟ್ಯೂಮೇ ಹಾಕೊಂಡ್ಬಿಡ್ತಾ ಇದ್ದೆ. ಅದು ಬಿಟ್ಟರೆ ಏನಿಲ್ಲ, ನಾರ್ಮಲ್ ಒಂದು ಜಡೆ ಹಾಕೋ, ಒಂದು ಸ್ಟಿಕ್ಕರ್ ಇಟ್ಕೋ, ಅಷ್ಟೇ, ಏನು ಇಲ್ಲ. ಒಂದು ಹಚ್ಚಿದ್ರೆ ಡ್ರೈ ಸ್ಕಿನ್ ಆಗಬಾರ್ದು ಅಂತ ಒಂದು ಮಾಯಿಶ್ಚರೈಸರ್ ಹಚ್ಕೊಂಡು ಹೋಗ್ತಿದ್ದೆ. ಅಲ್ಲ, ಮೇ ಬಿ. ಈಗ ಡೈರೆಕ್ಟರ್ ಸುತನ್ ಗೌಡ ಅವರನ್ನ ಒಂದು ಪದದಲ್ಲಿ ವರ್ಣಿಸೋದಾದ್ರೆ? ಅವ್ರ ಪೇಷನ್ಸ್ ಹ್ಯಾಟ್ಸ್ ಆಫ್ ಹೇಳ್ಬೇಕಾ, ಅವ್ರ ನಾಲೆಜ್ ನೋಡಿ ಅಥವಾ ಅವ್ರ ಟ್ಯಾಲೆಂಟ್ ನೋಡಿ ನಾನು ಅವ್ರಿಗೆ ಅದೇ ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕಾ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಒಂದು ನನ್ನ ಕಡೆಯಿಂದ ಲೈಫ್ ಟೈಮ್ಗೆ ಹೇಳೋದಾದ್ರೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ಇಂಥ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಸದಾಕಾಲ ಚಿರಋಣಿ ಆಗಿರ್ತೀನಿ. ವೆರಿ ನೈಸ್ ಸರ್. ಮಲ್ನಾಡ್ ಪ್ರತಿಭೆ. ಇದು ಒಂದು ಪದ, ಮಲ್ನಾಡ್ ಪ್ರತಿಭೆ. ವೆರಿ ನೈಸ್. ಎಸ್. ಈಗ ನಿಮ್ಗೆ ಶೂಟಿಂಗ್ ಅಲ್ಲಿ ಜಾಸ್ತಿ ಕಾಟ ಕೊಟ್ಟಿದ್ಯಾರು, ಹಸುನ ಮಕ್ಕಳ? ಹಸು ಅಷ್ಟು ಯಾರು ಕೋಆಪರೇಟ್ ಮಾಡಿಲ್ಲ, ಅಷ್ಟು ಚೆನ್ನಾಗಿ ಅದು ಆಕ್ಟ್ ಮಾಡಿದೆ. ಫುಲ್ ಕೋಆಪರೇಷನ್ ಕೊಟ್ಟಿರೋದು ಹಸು ಮತ್ತೆ ಜಡೆ. ಸೊ ನಿಮ್ಗೆ ಇದೆಲ್ಲ ಹೇಳಿದಾಗ ಇನ್ನ ಜಾಸ್ತಿ ಕಾಟ ಕೊಟ್ಟಿದ್ದು ಯಾರು ಅಂತ ಗೊತ್ತಾಗತ್ತೆ. ಮಕ್ಕಳು ಅಲ್ಲ, ಒಬ್ಬ ಮಗ ಮಾತ್ರ, ಅದು ಕೋಸುಡಿ. ಮಕ್ಕಳು ಅಲ್ಲ, ಒಬ್ಬ ಮಗ ಕೋಸುಡಿ. ಇಡೀ ಕೋಸುಡಿ ಹತ್ರ ಮಾತಾಡ್ಲಿಕ್ಕಿದೆ. ನೀವು ಕೋಸುಡಿ ಇಂಟರ್ವ್ಯೂ ನೋಡಿ ಅವ್ರು ಹೆಂಗ್ ಮಾತಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮೊದ್ಲೇ ಪ್ರಮೋಷನ್ ಕೊಟ್ಬಿಟ್ಟಿದ್ ನಾನು ಕೋಸುಡಿಗೆ. ಅಳೋ ಸೀನ್ಗೆ ಗ್ಲಿಸರಿನ್ ಹಾಕಿದೀರಾ? ಯಾರು ಹಾಕಿದೀರಾ? ಇಲ್ಲ, ಹಂಗೆ ಹಾಕಿದೀರಾ ಇಬ್ರು? ಎಸ್. ಮೇಕಪ್ನವ್ರ ಬಂದಿರಲಿಲ್ಲ, ಗ್ಲಿಸರಿನಲ್ಲಿ ಬೇಕು ಅಂದ್ರೆ ಎಲ್ಲೂ ಬರ್ತಿಲ್ಲ ಅಂದ್ರೆ ಹೆಂಗಾರು ಮಾಡಿ ಎಳ್ಳೇಬೇಕಿತ್ತು. ಸರ್ ನೋವಿನ ಕತೆ ಹೇಳ್ತಿದ್ದಾರೆ, ಮೇಕಪ್ ಅವರೇ ಬಂದಿಲ್ಲ. ಅಂದ್ರೆ ಆಕ್ಚುಲಿ ಈಗ ಯೋಚನೆ ಮಾಡ್ತಿದ್ವಿ. ಹೌದು, ನಾವ್ ಹಾಗೆ ಹತ್ತಿದೀವಿ. ಅಂಡ್ ಸರ್ ಸುತನ್ ಸರ್ ಟೈಮ್ ಇರ್ಲಿಲ್ಲ. ಸುತನ್ ಸರ್ ಟೈಮ್ ಕೊಡ್ತಿದ್ರು ನಮ್ಗೆ. ಓಕೆನಾ ನಿಮ್ಗೆ ಈಗ ಓಕೆನಾ, ರೆಡಿ ಆದಾಗ ಹೇಳಿ, ನಾವು ಶಾರ್ಟ್ ರೆಡಿ ಇದೆ ಅನ್ನೋ ರೀತಿಲಿ. ಸೊ ಆ ಟೈಮ್ ಕೊಡ್ತಿದ್ರು ನಮ್ಗೆ. ಅಲ್ಲಿ ಇನ್ವಾಲ್ವ್ ಆಗಿದ್ವಿ ಅಲ್ಲ, ಹಾಗಾಗಿ ಈಸಿ ಆಯ್ತು. ಇವ್ರಿಗೆ ಹಂಗೆಲ್ಲ ಟೈಮ್ ಕೊಟ್ಟಿದ್ದಾರೆ, ನನಗೇನ್ ಕೊಟ್ಟಿದ್ದೆ ನೀವು ಬೆಳಗ್ಗೆಯಿಂದಲೇ ಟೈಮ್ ಏನೋ ಒಲ್ವಾರ ಮಾಡಿದ್ದಾರೆ ಅಂತ ಅನಿಸ್ತಿದೆ. ಯಾಕೆಂದ್ರೆ ನನಗಂತ ನನ್ಗೆ ಯಾವ್ದು ಹೇಳಿದ್ ನೋಡಿಲ್ಲ. ಬೇಗ ಮುಗಿಬೇಕಣ, ಸಂಜೆ ಆಯ್ತು ಮುಗ್ಸೋಣ ಅನ್ನೋ ತರದ್ದು ಹೇಳಿದ್ ಮಾತ್ರ ನೆನಪಿದೆ ನನಗೆ. ಆರಾಮಾಗಿ ಟೈಮ್ ತಗೊಳ್ಳಿ, ನಿಧಾನಕ್ಕೆ ಮಾಡೋಣ, ಹಿಂಗೆ ಯಾವತ್ತೂ ನನಗಂತೂ ಅಂದ್ರೆ ಕಣ್ಣೀರ್ ಬರಕ್ ಕೂಡ ಅದೇ ಅವ್ರಿಗೆ ಹೇಳಿದಾರೆ, ನನಗೆ ಹೇಳಿದ್ ನೆನಪಿಲ್ವಲ್ಲ. ನಾವೆಲ್ಲ ಮಿಷಿನ್ಗಳ ಹಿಂಗ್ ಆನ್ ಮಾಡಿದ ತಕ್ಷಣ ಕಣ್ಣೀರ್ ಪಟ 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 ಸುರಿಯಕ್ಕೆ ಅಂದ್ರೆ ವರವರ ಮಾಡಿದ್ದಾರೆ. ಈಗ ಅನಿಸ್ತಿದೆ ಅದ್ ಆ ರೀತಿಯಾದ ವಲ್ವಾರ ಅಲ್ಲ. ಇವರೆಲ್ಲ ಏನು ಒನ್ ಟೇಕ್ ಆರ್ಟಿಸ್ಟ್ ಅಲ್ವಾ, ಪಟ್ ಅಂತ ತಕ್ಷಣ ಮಾಡ್ಬಿಡ್ತಾರೆ. ನಾವೆಲ್ಲ ಈಗೀಗ ಬೆಳಿತಿರೋರು, ಹಂಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಅಂದ್ರೆ ಇವ್ರಿಗೆ ಹತ್ತು ಕಣ್ಣೀರ್ ಬತ್ತು ಹೋಗಿತ್ತು, ನೀವ್ ಒಂದೇ ಸಲ ಅಳಕ್ಕಿತ್ತಲ್ಲ. ಸೊ ಅದಕ್ಕೆ ನಿಮ್ಮ ಹತ್ರ ತುಂಬಾ ಯಾವ ಟೇಕಲ್ಲೂ ನನಗೆ ಇದನ್ನ ಹೇಳಿಲ್ಲ ಅಂತ ನನಗೆ ಈಗ ಚಿಂತೆ ಶುರು ಆಯ್ತು. ಇವಾಗ ಈ ಇಂಟರ್ವ್ಯೂ ಆದ್ಮೇಲೆ
ಈ ಇಂಟರ್ವ್ಯೂ ಆದ್ಮೇಲೆ ಹೊರಗಡೆ ಏನಾಗುತ್ತೆ ಅಂತ ನನ್ನ ಇಮ್ಯಾಜಿನೇಷನ್. ಏನಾಗ್ಬೋದಾ ಆಕ್ಚುಲಿ ಕಮೆಂಟ್ ಮಾಡಿ ನೋಡೋಣ. ಸುತನ್ ಗೌಡ ಅವರಿಗೆ ಇವರ ಇಬ್ರು ಕಡೆಯಿಂದ ವಾದ ಪ್ರತಿವಾದ ಎಲ್ಲ ಆಗಿ ಡಿಸಿಷನ್ ಎಲ್ಲ ಆಗುತ್ತಾ ಅಂತ ಅಲ್ವಾ? ಕೇಳಿ ಸರ್, ಬಿಡ್ಬೇಡಿ. ಯಾಕೆ ವಲವಾರ ಮಾಡಿದ್ರಿ ಕೇಳಿ. ಈಗ ಅನಿಸ್ತಿದೆ ನಾನು ವಲ್ವಾರಕ್ಕೊಳಗಾಗಿರೋ ನಾನು ಅಂತ. ಕರೆಕ್ಟ್. ನಾವೇನೋ ಬೇರೆ ತಪ್ಪು ತಿಳ್ಕೊಂಡ್ವಿ, ಕುಂಡೇಸಿ ಅಂತ ಪಾಪ ಬೇಜಾರ್ ಮಾಡ್ಕೊಂಡ್ವಿ. ಆಕ್ಚುಲಿ ಇಲ್ಲಿದ್ದಾರೆ ವಲವಾರ. ನಿಮ್ಮ ಪ್ರತಿಭಟನೆ ಪ್ರೇಕ್ಷಕರು ಬಂದು ಸಿನಿಮಾ ನೋಡ್ಬೇಕು ಅನ್ನೋದ್ರ ಕಡೆ ಮಾತ್ರ ಇರ್ಬೇಕೀಗ. ಒಳ್ಳೆ ಪಾಯಿಂಟ್ ಇಟ್ಟು. ವೆರಿ ನೈಸ್. ಜೋಗಿ ಸರ್ ಅವರು ಪೋಸ್ಟ್ ಹಾಕಿದ್ರು, ಕವಿರಾಜ್ ಸರ್ ಅವರು ಜೊತೆಗೆ ತುಂಬಾ ಜನ ಈ ತರ ಪೋಸ್ಟ್ ಹಾಕಿದ್ರು. ಈ ಪೋಸ್ಟ್ ಬಗ್ಗೆ ಏನ್ ಹೇಳ್ತೀರಾ? ಜನ ಯೂಶಲಿ ಅಂತಂದ್ರೆ ಒಂದಿದೆ, ಏನು ಸಿನಿಮಾ ನೋಡಲ್ಲ ಆ ಥರದತ್ತು ಸಪೋರ್ಟ್ ಮಾಡಲ್ಲ ಅಂತ. ನಮಗೆ ಆ್ಯಕ್ಚುಲಿ ಆಪೋಸಿಟ್. ನಾವು ಜನಗಳನ್ನೂ ಬ್ಲೇಮ್ ಮಾಡಬಾರ್ದು. ಯಾಕೆಂದರೆ ಜನಗಳಿಗೆ ಸಿನಿಮಾ ತಲುಪಿಸೋದು ಈಗಿನ ಕಂಡೀಷನಲ್ಲಿ ಹೆಚ್ಚು ಕಡಿಮೆ ನಮ್ಮ ಸಿನಿಮಾ ಬಂದ ಮೇಲೆ ಈಗ 28ರಿಂದ 30 ಸಿನಿಮಾ ಬಂದಿದ್ದಾವೆ ನಮ್ಮ ಜೊತೆ ಬಂದವು. ಅದನ್ನೆಲ್ಲ ಸರಿ, ಅದನ್ನು ದಾಟಿ ಜನಗಳಿಗೆ ರೀಚ್ ಆಗಿ ಅವರು ನೋಡೋಣ ಅಂತ ಅನಿಸಿ ಅವ್ರು ಬರೋಕ್ಕೆ ಒಂದು ಟಾಸ್ಕ್ ಇದೆ ಅವರಿಗೆ. ಆಮೇಲೆ ದೊಡ್ಡ ಸಿನಿಮಾಗಳಿಗೆ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಬಜೆಟ್. ಓಕೆ, ಡಿಸೆಂಬರಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ ನೋಡಬೇಕು ಅಂತ. ನಮ್ಮ ಸಿನಿಮಾ ಅವ್ರಿಗೆ ಪ್ಲ್ಯಾನಲ್ಲಿ ಇರಲಿಲ್ಲ ಆ್ಯಕ್ಚುಲಿ. ಒಂಥರ ಸ್ವೀಟ್ ಸರ್ಪ್ರೈಸ್ ಕೆಲವ್ರು ಬಂದವ್ರಿಗೆ. ಇಂಥ ಒಳ್ಳೆ ಸಿನಿಮಾ ಅಲ್ಲ, ಚೆನ್ನಾಗಿದೆಯಲ್ಲ, ನೋಡಬೇಕಿತ್ತು. ಅಥವಾ ನಮಗೆ ಥಿಯೇಟ್ರಲ್ಲಿ ಸಿಕ್ತಾಗೆಲ್ಲ ಒಂದಂತೂ ಏನಂತ ಹೇಳಿದ್ದಾರೆ ಅಂದರೆ, ಅಯ್ಯೋ ಮಿಸ್ ಮಾಡಿಬಿಟ್ಟಿದ್ವಿ. ಅಥವಾ ಯಾರು ರೆಫರ್ ಮಾಡಿದ್ದಾರೆ ಅವ್ರಿಗೆ ಥ್ಯಾಂಕ್ ಯು ಹೇಳಿದ್ದಾರೆ. ಫೇಸ್ಬುಕ್ಕಲ್ಲಿ ಅಬ್ಸರ್ವ್ ಮಾಡಿದರೆ ಅಥವಾ ಮೆಸೇಜ್ಗಳಲ್ಲಿ ಈ ಸಿನಿಮಾ ನೀವು ರೆಕಮೆಂಡ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಅನ್ನೋ ಥರ. ಕವಿರಾಜ್ ಸರ್ಗಂತೂ ತುಂಬ ಜನ ಮಾಡಿದ್ದಾರೆ. ಏನೋ ಈ ಸಿನಿಮಾ ನೀವು ಹೇಳದೇ ಇದ್ರೆ ನಾನು ನೋಡ್ತಿರ್ಲಿಲ್ಲ. ಯಾಕೆಂದರೆ ಅವರಿಗೆ ಪ್ರತಿ ಸಿನಿಮಾನೂ ಇದು ಚೆನ್ನಾಗಿದೆ ಬನ್ನಿ ಅಂತ ಹೇಳೋದು ಕಾಮನ್ನು ಮಾಡಿದವರು ಅದು ಇಷ್ಟನ್ನು ಪಟ್ಟಿರ್ತಾರೆ. ಅದರಲ್ಲಿ ಇದು ಸ್ಪೆಷಲ್ ಅಂತ ಅವ್ರಿಗೆ ಅನಿಸ್ಬೇಕು ಅಂದರೆ ಈ ಥರ ರಿಪೀಟೆಡ್ ಆಗಿ ಈಗ ಹೆಂಗೆ ಕವಿರಾಜ್ ಹೇಳಿದರು, ಹೆಂಗೆ ಜೋಗಿ ಸರ್ ಹೇಳಿದರು, ಮನ್ಸೂರೇ ಹೇಳಿದರು, ವೀರಕಪುತ್ರ ಶ್ರೀನಿವಾಸ್ ಸರ್ ಹೇಳಿದರು, ಮೊನ್ನೆ ಜಯಮಾಲ ಮೇಡಮ್ ಹೇಳಿದರು, ಆ ಥರ ತುಂಬ ಜನ ಹೇಳ್ತಿರೋದ್ರಿಂದ ಈಗ ಆ್ಯಕ್ಚುಲಿ ನನಗೆ ಅನಿಸ್ತಿರೋದು ಈಗ ಜನಗಳಿಗೆ ಓಕೆ ನಾವು ನೋಡ್ಬಿಡೋಣ, ಇಷ್ಟೆಲ್ಲ ಜನ ಹೇಳ್ತಾವ್ರಲ್ಲ ಇದು ಸುಳ್ಳಾಗಿರೋ ಸಾಧ್ಯ ಇಲ್ಲ ಅಂತ. ಯಾಕೆಂದ್ರೆ ಥಿಯೇಟ್ರಿಂದ ಆಚೆಗೆ ಬಂದಾಗ ನೀವು ಯಾರಿಗೆ ಹಿಡೀಲಿ ಸೂಪರ್ ಆಗಿದೆ ಇದನ್ನು ಹೇಳಿದೆ ಅಂದರೆ ಕಟ್ ಮಾಡಾಕ್ತಾರೆ. ಅದು ಗೊತ್ತಾಗ್ತಿರುತ್ತೆ, ಈಗ ನಮಗೂ ಗೊತ್ತಾಗುತ್ತೆ ಅದು ಸೂಪರ್ ಅಲ್ಲ ಅಂತ. ಆ ಥರ ಸಿನಿಮಾಗಳಿಗೆ ಹೇಳಿ ಜನಗಳಿಗೆ ಯಾವ್ದು ನಂಬಬೇಕು ನಂಬಾರ್ದು ಗೊತ್ತಾಗಿಲ್ಲ. ಆಮೇಲೆ ಮೊದಲದ ವಾರ ಕಲೆಕ್ಷನ್ ಎಷ್ಟು ಗೊತ್ತಾ, 100 ಕೋಟಿ ಅಂತ ಹಿಂಗೆಲ್ಲ ಹೇಳ್ತೀವಿ. ಅಂದರೆ ನ್ಯೂಸ್ಗಳು ಹಂಗೆಲ್ಲ ಬದಿರ್ತವೆ. ಅದನ್ನೆಲ್ಲ ನೋಡಿ ಜನ ನಂಬಿಕೆ ಕಳ್ಕೊಬಿಟ್ಟಿದ್ದಾರೆ. ಬೇಸಿಕಲಿ ಜನಗಳದ್ದು ತಪ್ಪಲ್ಲ. ಖಂಡಿತವಾಗ್ಲೂ ಇಂಥ ಲೆಜೆಂಡ್ಸ್ ಎಲ್ಲ ನಮ್ಮ ಮೂವಿನ ನೋಡಿ ಇಷ್ಟಪಟ್ಟು ಅದ್ರ ಬಗ್ಗೆ ಬರೆದಿರೋದು ಖಂಡಿತವಾಗ್ಲೂ ನಮ್ಮ ಪುಣ್ಯ ಅಂತಲೇ ಅನ್ಕೋಬೇಕು. ಯಾಕಂದರೆ ಅದೇ ಸರ್ ಹೇಳ್ದಂಗೆ ಎಷ್ಟೊಂದು ಜನ ಅವ್ರು ಹೇಳಾದಮೇಲೆ ನಾವು ಫಸ್ಟ್ ಟ್ರೈಲರ್ ನೋಡಿದ್ವಿ, ಅದಾದಮೇಲೆ ಮೂವಿ ನೋಡಿದ್ವಿ ಅಂತ ಹೇಳಿ ಇನ್ನು ನಾವು ಪ್ರೇಕ್ಷಕರನ್ನ ಮೀಟ್ ಮಾಡಿದಾಗಲೂ ನಿಮ್ಗೆ ಏನು ಅನಿಸುತ್ತೆ ಬರೀರಿ, ನಿಮ್ಗೇನು ಇಷ್ಟ ಆಗಿಲ್ಲ ಬೇಕಾದ್ರೆ ಅದನ್ನೂ ಬರೀರಿ ಅಂತಲೇ ಹೇಳ್ತಾ ಇದ್ವಿ ನಾವು. ಆದರೆ ಎಲ್ಲೂ ಆ ಥರ ನಮಗೆ ಯಾವುದು ನೆಗೆಟಿವ್ ಕಮೆಂಟ್ಸ್ ಅನ್ನೋದೇ ನಾವು ನೋಡಲಿಲ್ಲ. ಆ್ಯಂಡ್ ಇವರೆಲ್ಲ ಬರೆದಿರೋರು ನೋವೇರ್ ಇಟ್ ಇಸ್ ಕನೆಕ್ಟೆಡ್ ನಮ್ಮ ಪರ್ಸ್ನಲ್ ಲೈಫಲ್ಲಾಗಲಿ ಇವರೆಲ್ಲ, ಅಥವಾ ಮೂವಿಗೆ ಏನೋ ರಿಲೇಟ್ ಆಗಿದ್ದಾರೆ ಅಥವಾ ಅವ್ರದ್ದು ಏನೋ ಒಂದು ಕಾಂಟ್ರಿಬ್ಯೂಷನ್ ಇದೆ ಅಂತ ಇಷ್ಟು ದಿನ ಇರಲಿಲ್ಲ. ಬಟ್ ಈಗ ನಮ್ಗೆ ಆ ಕಾಂಟ್ರಿಬ್ಯೂಷನ್ ಸಿಗ್ತಿದೆ, ಆ ಸಪೋರ್ಟ್ ಸಿಗ್ತಿದೆ ನಮಗೆ ಅವರೆಲ್ಲರಿಂದ. ಹಾಗಾಗಿ ಖಂಡಿತವಾಗ್ಲೂ ಇದು ಪುಣ್ಯ ಅಂತಲೇ ಅನ್ಕೋತೀವಿ ಅಲ್ವಾ? ಅಂದರೆ ಒಂದು ಜನರನ್ನ ಕನೆಕ್ಟ್ ಆಗಬೇಕು, ಇಲ್ಲಾಂದರೆ ಇಂಡಸ್ಟ್ರಿನ ಕನೆಕ್ಟ್ ಆಗಬೇಕು. ಇಂಡಸ್ಟ್ರಿನ ಕನೆಕ್ಟ್ ಆಗಾಯಿತು, ಜನರನ್ನ ಕೂಡ ಕನೆಕ್ಟ್ ಆಗಾಯಿತು, ಬಟ್ ಇನ್ನೂ ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಬಿಕಾಸ್ ನಮಗೆಲ್ಲ ನಮ್ಮ ಹೋಲ್ ಟೀಮ್ಗೆ ಏನಿತ್ತು ಅಂದರೆ ಅಗೇನ್ ಅದು ಸುತನ್ ಸರ್ ಐಡಿಯಾ ಏನಂದರೆ ಇದು ನಂದೊಂದು ಏನದು ನನ್ನ ಒಂದು ಡ್ರೀಮ್, ನನ್ನ ಒಂದು ಕನಸು. ಇದು ಆದಷ್ಟು ಜನರಿಗೆ ರೀಚ್ ಆಗಬೇಕು, ಒಂದು ಒಳ್ಳೆ ಸಿನಿಮಾ ಇಷ್ಟೇ ಇತ್ತು ಅವ್ರ ತಲೆಯಲ್ಲಿ. ಚಿಕ್ಕ ಮಕ್ಕಳು ಕೂಡ ಕನೆಕ್ಟ್ ಆಗ್ತಿದ್ದಾರೆ, 4 ವರ್ಷದ 5 ವರ್ಷದ ಮಕ್ಕಳೆಲ್ಲ. ಅವ್ರಿಗೆ ಇದು ಏನು ಅರ್ಥ ಆಯಿತೋ ನನಗೆ ಗೊತ್ತಿಲ್ಲ. ಕೆಲವು ಸೀನ್ಸ್ ಆ ಮಕ್ಕಳು ಹತ್ತಿದ್ದಿದೆ. ಎಷ್ಟೋ ಪೇರೆಂಟ್ಸ್ ಬಂದು ನಮ್ಮ ಮನೇಲೂ ಇಂಥ ಒಂದು ವಲ್ವಾರ ನಡೆಯುತ್ತೆ, ಆದರೆ ಮಕ್ಕಳು ಮನಸ್ಸು ಮೇಲೆ ಇಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದು ಆ ಮಗು ಮುಖ ನೋಡಿದಾಗ ನಮಗೆ ಅರಿವಾಗ್ತಿದೆ. ಸೊ ಈಗ ನನ್ನ ಮನೆಗೆ ಹೋಗಿ ನನ್ನ ಮಗಳನ್ನ ಅಪ್ಕೋಬೇಕು ಅನ್ನಿಸ್ತಿದೆ ಅಂತ ಹೇಳಿದಾಗ ಸಖತ್ತು ಒಂಥರ ಕನೆಕ್ಟು ಆಗ್ತೀವಿ, ಅಷ್ಟೇ ಬೇಜಾರು ಆಗುತ್ತೆ ರಿಯಲ್ ಲೈಫಲ್ಲಿ ಈ ಥರ ನಡೀತಿರೋದು ಕೇಳಿದಾಗ. ಹೌದು, ರಿಯಲಿ. ನೀವೇನಾದರೂ ಆಗದೆ ಇರ್ತಿದ್ರೆ ಏನಾಗ್ತಿದ್ರಿ ನೀವು? ನಾನು ರೈತ ಆಗ್ತಿದ್ದೆ. ಅಂದರೆ ನಾನು ಬೇಸಿಕಲಿ ಕೃಷಿ ಹಿನ್ನೆಲೆಯಿಂದ ಬಂದಿರೋನು. ನೀವು? ನಾನು ಬೇಸಿಕ್ಲಿ ಭರತನಾಟ್ಯಂ ಪ್ರಾಕ್ಟೀಷ್ನರ್. ಸೊ ನನಗೆ ಗೊತ್ತಿಲ್ಲ, ಖಂಡಿತವಾಗ್ಲೂ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಯಾಕಂದರೆ ನಾನು ನನ್ನ ಕಾಲೇಜ್ ಎಜುಕೇಷನ್ ಮುಗಿಸ್ಕೊಂಡಿದ್ದ ತಕ್ಷಣ ವರ್ಕ್ ಮಾಡಿದ್ದು ಇದೆ 1 ವರ್ಷ IT ಫೀಲ್ಡಲ್ಲಿ. ಆದರೆ ಆ 1 ವರ್ಷ ನಾನು ಹೆಂಗೆ ವರ್ಕ್ ಮಾಡಿದೆ ನನಗೆ ಗೊತ್ತಿಲ್ಲ. ಯಾಕಂದರೆ 8 to 9 hours ನಾನು ಹೆಂಗೆ ಕೂತ್ಕೋತಿದ್ದೆ, ಏನು ಕೆಲಸ ಮಾಡ್ತಿದ್ದೆ, ಎಲ್ಲ ಮನಸ್ಸು ನಾನು ಇಲ್ಲಿಗಲ್ಲ ಸಲ್ದೋಳು, ನಾನು ಇಲ್ಲಿಗೆ ಸಲ್ಲಲ್ಲ ಅಂತ ತುಂಬ ಅನ್ನಿಸ್ತಿತ್ತು. ಸೊ ಅದು ಟ್ರೈ ಮಾಡಿ ಕೊನೆಗೆ ಈಗ ನನ್ನ ಬೇಸ್ ಇಲ್ಲೇ ಇದೆ.
ಬೇಸ್ ಇಲ್ಲೇ ಇದೆ, ಹುಡ್ಕೊಂಡ್ಬಿಟ್ರು ಅವರು ಬೇಸ್. ಎಸ್, ವರವಾರದ ಬಗ್ಗೆ ಏನು ಹೇಳ್ತೀರಾ ಒಂದೊಂದು ವರ್ಡಲ್ಲಿ? ವಲವಾರ ನನಗೆ ಈ ಬೆಳ್ಳಿ ಪರದೆ ಮೇಲೆ ಒಂಥರ ಮರುಜನ್ಮ ಕೊಟ್ಟಿದೆ ಅಂತ ಹೇಳ್ತೀನಿ. ನೈಸ್, ಇವಾಗ ಕಲ್ತ್ಕೊಂಡ್ಬಿಟ್ರು. ಹೌದು, ಇವಾಗ ನಿಮ್ಮ ಟರ್ನ್. ಅಷ್ಟೇನಾ? ಒಂದೇ ವರ್ಡ್ ಹೇಳಿದ್ ನಾನು. ಅವರು ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೇಳಿದ್ರು, ಬೆಳ್ಳಿ ಪರದೆ ಮೇಲೆ ಮರುಜನ್ಮ ಅಂತ. ನಾವು ಪ್ರತಿ ಸತಿ ಅಯ್ಯೋ ಮಲಯಾಳಮಲ್ಲಿ ಅಂತ ಸಿನಿಮಾ ಬರ್ತಾವೆ, ತಮಿಳಲ್ಲಿ ಬರ್ತಾವೆ ಅಂತ ನಾವು ಬರೀ ಅಕ್ಕಪಕ್ಕದ ಮನೆ ನೋಡೋದೇ ಆಗೋಗ್ಬಿಡುತ್ತೆ, ನೇಬರ್ಸನ್ನು ನೋಡ್ತಾ. ಸೊ ಕನ್ನಡದಲ್ಲಿ ಆ ಸ್ಕೋಪ್ ಇದೆ. ಅದಕ್ಕೆ ನಾನು ಮೊದಲಾಗಲೇ ಹೇಳಿದೆ, ಅಂದರೆ ವಲ್ವಾರ ತುಂಬ ಅದ್ಭುತ ಆ ಥರದ್ದು ನಾನು ಮಾತಾಡ್ತಿಲ್ಲ. ವಲ್ವಾರ ಸಿನಿಮಾಯಿಂದ ಇಂಡಸ್ಟ್ರಿ ಸಪೋರ್ಟು ಅಥವಾ ದ ವೇ ದೇ ಏನೋ ವೆಲ್ಕಮ್ಡ್ ಅಲ್ಲ ವಲ್ವಾರನ. ಈಗ ಈ ಥರ ಸಿನಿಮಾ ಬಂದರೆ ಕನ್ನಡ ಇಂಡಸ್ಟ್ರಿ ಮಾಡುತ್ತೆ, ನಿಜವಾಗ್ಲೂ ವೆಲ್ಕಮ್ ಮಾಡ್ತಾರೆ. ಆ ಥರದ್ದು ಒಂದು ಅಟ್ಮಾಸ್ಫಿಯರ್ ಇಲ್ಲಿದೆ. ದಯವಿಟ್ಟು ನಾವು ಅಂದರೆ ಈಗ ನಾವು ಚಿತ್ರರಂಗದವರು ಅಂತ ಹೇಳ್ಕೊಂಡು ನಾವು ಅಂತ ಹೇಳ್ತಿದ್ದೆ, ನೀವು ಅಂತ ಹೇಳ್ತಿಲ್ಲ. ನಾವು ಈ ಥರದ ಅಟೆಂಪ್ಟ್ಸ್ ಮಾಡಿದರೆ ಕನ್ನಡ ಈಗ 2026 ಆ್ಯಕ್ಚುಲಿ ಸ್ಟಾರ್ಟೆಡ್ ವೆಲ್ ಇಂಡಸ್ಟ್ರಿಗೆ. ವಲ್ವಾರ ಒಂದು ದಿಕ್ಸೂಚಿ ಆಗಬಹುದು. ಎಸ್, ಅಂದರೆ ಏನು ಅನಿಸುತ್ತೆ ಅಂದರೆ ವಲ್ವಾರದಲ್ಲಿ ಆರ್ಭಟ ಇಲ್ಲ, ಬಟ್ ಈ ಆರ್ಭಟಗಳ ಮಧ್ಯೆ ಒಂದು ಫೀಲ್ ಫ್ರೆಶ್ ಅನ್ನುವಂಥದ್ದು. ಮತ್ತು ನಾನು ಅದರಲ್ಲಿ ಕಳೆದು ಹೋಗಬೇಕು ಅನ್ನುವಂಥ ಸಿನಿಮಾ ನೋಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಅದು ಬೆಸ್ಟ್ ಅಂತ. ಎಲ್ಲ ಸಿನಿಮಾಗಳ ಮಧ್ಯೆ ಇದು ಯಾಕೆ ಸ್ವಲ್ಪ ಮೇಲೆ ಪ್ಲೇಸಲ್ಲಿ ನಿಲ್ಲುತ್ತೆ ಅನ್ನೋದು. ಹೌದು, ಎಮೋಷನಲ್ ಜರ್ನಿ ಇದೆಯಲ್ಲ, ಪೀಪಲ್ ವಾಂಟ್ ದಟ್. ಜನ ಅದ್ರ ಜೊತೆ ಕನೆಕ್ಟ್ ಆಗ್ತಾರೆ. ಇದರ್ ಅವರ ಈಗ ಅಪ್ಪ ಅಮ್ಮ ಆಗಿರ್ತಾರೆ ಅಥವಾ ಯಾವುದೋ ಪೀರಿಯಡಲ್ಲಿ ಅವ್ರ ಮಕ್ಕಳಾಗೇ ಆಗಿರ್ತಾರಲ್ಲ. ಸೊ ಆ ಥರದ ಕಥೆಯಲ್ಲಿ ಅವ್ರು ಯಾವುದೋ ಕ್ಯಾರೆಕ್ಟರ್ ಜೊತೆ ಗುರುತಿಸ್ಕೊತಾರೆ. ಆ ಥರದ ಸಿನಿಮಾಗಳು ಬಂದಾಗ ನಾನು ಹೇಳ್ತಿರೋದು, ಈ ಥರದ್ದು ಬೇರೆ ಸಿನಿಮಾಗಳು ಬಂದಾಗಲೂ ನಿಜವಾಗ್ಲೂ ಎಮೋಷನಲಿ ಕನೆಕ್ಟ್ ಆಗ್ತಾರೆ. ಸೊ ಬಜೆಟ್ ಡಸಂಟ್ ಮ್ಯಾಟರ್, ಯಾರು ಸ್ಟಾರ್ಸು ಅಥವಾ ಗೊತ್ತಿರೋ ಫೇಸ್ ಅನ್ನೋದು ಮ್ಯಾಟ್ರ್ ಆಗಲ್ಲ. ಓನ್ಲಿ ಹೌ ಯು ಟೆಲ್ ದ ಸ್ಟೋರಿ. ಬಿಕಾಸ್ ನಾಟ್ ಜಸ್ಟ್ ಒಂದು ಸೀರಿಯಸ್ ಕಂಟೆಂಟ್ ಅಂತ ಮಾತ್ರ ಅಲ್ಲ, ಯಾಕಂದ್ರೆ ಅದು ನಗ್ಸಿದೆ ವಲವಾರ ಸುಮಾರು ಮನ್ಸುಗಳಿಗೆ. ಪ್ರತಿ ಸತಿ ನಮ್ಮ ಡೈರೆಕ್ಟರ್ ಸಿನಿಮಾ ನೋಡಾಗ ಯಾವ್ದೋ ಒಂದು ನಗ ಸೀನ್ ಇದೆ, ಆ ನಗಕ್ಕಾಗಿ ಹೋಗ್ತಾರೆ. ಒಂದ್ ಕ್ಷಣ ನಗ್ಸಿದ್ರೆ ಅದೇ ಮತ್ತೆ ಹಾಲಿನ ಪುಡಿ ಸೀನಲ್ಲಿ, ಎದು ಹಾಲಿನ ಪುಡಿ ಸೀನಲ್ಲಿ ನಕ್ಕೆ ನಗ್ತಾರೆ. ಅಂದ್ರೆ ಜನ ನಗ್ತಾ ಅಳ್ತಾ ನಗ್ತಾ ಅಳ್ತಾ. ಹೌದು, ಅಲ್ಲ ಆಟ ನಡೀತಾ ಇರುತ್ತೆ, ಒಂದ್ ಕ್ಷಣ ನಕ್ಕಿದ್ರೆ ಮತ್ತೆ ಮತ್ತೊಂದ್ ಕ್ಷಣ ಅದು ಸಕ್ಸಸ್ ಕಣ್ಣೀರ್ ಬರೀ ಬಂದಿರುತ್ತೆ. ಅಳದಿದ್ದಿದ್ರೆ ಮೋಸ್ಟ್ಲಿ ಈ ತರ ರೆಸ್ಪಾನ್ಸ್ ಬರ್ತಿರ್ಲಿಲ್ಲ, ಬರೀ ನಗದಿದ್ರು ಬರ್ತಿರ್ಲಿಲ್ಲ. ಅಂದರೆ ನೀವು ಹಾಲಿನ ಪುಡಿ ಬಗ್ಗೆ ಹೇಳಿದ್ರಲ್ಲ, ಆ್ಯಕ್ಚುಲಿ ನಾನು ಇವ್ರು ಏನು ತಿಂತಿದ್ದಾರೆ ಅಂತ ನಂಗೆ ಕ್ಯೂರಿಯಸ್ ಆಗ್ತಿತ್ತು. ಲಾಸ್ಟಲ್ಲಿ ಹಾಲಿನ ಪುಡಿ ಅಂತ ಗೊತ್ತಾಗುತ್ತೆ, ಬಟ್ ಅಲ್ಲೊಂದು ಡೈಲಾಗ್ ಹೇಳ್ತಾರೆ ಯಾಕೆ ಹಾಲಿನ ಪುಡಿ ತಿಂತಾರೆ ಅದನ್ನು ನೀವು ಸಿನಿಮಾದಲ್ಲೇ ಹೋಗಿ ನೋಡಿ. ಯಾಕಂದರೆ ಅದು ಅಲ್ಟಿಮೇಟ್. ನಾನು ಆ ಇಮ್ಯಾಜಿನೇ ಮಾಡ್ಕೊಂಡಿರ್ಲಿ, ಈ ಕಾರಣಕ್ಕೆಲ್ಲ ಹಾಲಿನ ಪುಡಿ ತಿಂತಾರೆ. ಅಂದ್ರೆ ಅದು ಆ ಥರ ಕನೆಕ್ಟ್ ಆಗಿರ್ತಾರೆ. ದ ಸೇವಿಯರ್ ಆ ಇವನ್ ಮಧ್ಯೆ ಅವರಿಬ್ರದ್ದು ಅಂದ್ರೆ ಆ ಒಂದು ದೊಡ್ಡ ಸೀರಿಯಸ್ನೆಸ್ ಇದು ಮುಗ್ದೋಗಿರುತ್ತಲ್ಲ, ಒಂಥರ ದೇ ವಾಂಟ್ ಟು ರಿಲೀಫ್ ದೆಮ್ಸೆಲ್ಫ್. ಥಿಯೇಟ್ರಲ್ಲಿ ಅವ್ರು ಏನಕ್ಕೆ ನಗ್ತಾರೆ ಅಂದರೆ, ಒಂದು ಅದು ಆ್ಯಕ್ಚುಲಿ ಚಿಕ್ಕ ಜೋಕು, ಬಟ್ ಅದು ಅವ್ರಿಗೆ ಆ ರಿಲ್ಯಾಕ್ಸೇಷನ್ ಬೇಕು, ಅದೊಂದು ಎಮೋಷನಲ್ ಜರ್ನಿಲಿ ಹೋಗಿರ್ತಾರಲ್ಲ, ಅದಕ್ಕಾಗೆ ನಗ್ತಾರೆ. ಆ್ಯಕ್ಚುಲಿ ಆ ಕಾಮಿಡಿಗಿಂತ ಹೆಚ್ಚಿಗೆ ಪೀಪಲ್ ವಾಂಟ್ ಟು ಅವ್ರಿಗೊಂದು ರಿಫ್ರೆಶ್ಮೆಂಟ್ ಆಗಬೇಕು. ಎಸ್ ಟ್ರೂ, ಅದನ್ನು ಮಾತ್ರ ಅವ್ರು ಸಿನಿಮಾದಲ್ಲಿ ನೋಡಬೇಕು. ಯಾಕಂದ್ರೆ ಆ ಜೋಕ್ ತುಂಬ ಅದೇ ಏನು ದೊಡ್ಡ ವಿಶೇಷ ಜೋಕ್ ಅಲ್ಲ, ಬಟ್ ನಿಮ್ಗೆ ಖಂಡಿತ ನಗು ಬರುತ್ತೆ. ಆ್ಯಂಡ್ ಈ ಥರ ಯೋಚನೆ ಮಾಡ್ಬೋದಾ ಅಂತ ಅನ್ಸ್ಬಿಡುತ್ತೆ. ಅಂದ್ರೆ ಜೋಕ್ ಮಾಡಿದ್ರೆ ಆಕ್ಚುಲಿ ನಗಲ್ಲ, ಅದಕ್ಕೆ ಈ ತರ ಇದ್ದಾಗ ನಗ್ತಾರೆ. ಅದು ಬೇರೆ ಸಿನಿಮಾದಲ್ಲೂ ಹಂಗಾಗಿ ಆಗಿರೋದು. ನೀವೊಂದು ಚೆನ್ನಾಗಿರೋ ಡೈಲಾಗ್ ಹೇಳ್ಬೇಕು ಸಿನಿಮಾದ. ನೀವಂತೂ ಪ್ರಾಕ್ಟೀಸ್ ಮಾಡಿದ್ದೀರಾ, ನೀವೊಂದು ಯಾವ್ದಾದ್ರು ಸೂಪರ್ ಆಗಿ ಬೈಯೋದಲ್ಲ, ನಂದು ಬೈಯೋದು. ಹೌದು, ಬೈಯೋದಲ್ಲ, ನೀವು ಬೈಯೋದು ಸೂಪರ್ ಆಗಿ. ನನಗೇನು ಗೊತ್ತಾಗ್ತಾನೆ ಇಲ್ಲ ಆಕ್ಚುಲಿ. ನೀವು ಸುಮ್ಮನೆ ನಾನು ನಿಮ್ಗೊಂದು ಸಿಚುವೇಶನ್ ಕೊಡ್ತೀನಿ. ಹಂಗಾದ್ರೆ ಗೌರ ಹೆಂಗೋ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾಳೆ, ನಿಮ್ಗೆ ಅದು ಗೊತ್ತಾಗೋ ತುಂಬಾ ಲೇಟ್, ಬಟ್ ಹೋಗಾಗ್ಲೇ ಗೊತ್ತಾಯ್ತು ನಿಮ್ಗೆ. ಇವಾಗ ಬೈದ್ಬಿಡಿ ಕುಂಡೇಸಿಗೆ. ಅಂದ್ರೆ ನಿಮ್ಗೆ ಸಿನಿಮಾದಲ್ಲಿ ಗೊತ್ತಾಗಿತ್ತು. ಕೆಟ್ಟನಲ್ಲ ಮೇಡಮ್, ನನಗೆ ಬೈಯೋದೆಲ್ಲ ಬರೋದೇ ಇಲ್ಲ. ಆಕ್ಚುಲಿ ನಾನು ಬೈಯಲ್ಲ, ಇದು ಸುಳ್ಳು ಬರುತ್ತೆ ಬೇಕಾರೆ. ಇದು ಸುಳ್ಳು. ಸೀರಿಯಸ್ಲಿ ನನಗೆ ಸಿಟ್ಟು ಯಾವುದೋ ಟೈಮಲ್ಲಿ ಬರುತ್ತೆ, ರೆಗ್ಯುಲರ್ ಆಗಿ ಏನು ಬರಲ್ಲ. ಬಟ್ ಬೈಯೋದು ನನಗೆ ಗೊತ್ತೇ ಇಲ್ಲ. ಆಕ್ಚುಲಿ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ಬರ್ಕೊಳ್ಳಿ ಅಲ್ಲ. ಇಲ್ಲ, ನನಗೆ ನೀವು ಸಿನಿಮಾದಲ್ಲೂ ಕೂಡ ನೀವು ಬೈಯೋದು ಕಡಿಮೆ, ರಿಯಾಕ್ಷನ್ಸ್ ಆಕ್ಷನ್ಸ್ ಎಲ್ಲ ಸ್ವಲ್ಪ ಆಕ್ಷನ್ಸ್ ಇದೆ. ಆಕ್ಚುಲಿ ಬೈಯಲ್ಲ, ನಾನು ಬೈಯಪ್ಪದ ಬಳಸೋದು ಕಡಿಮೆ. ಬೆಂಗಳೂರು ಸೇರಿ ಒಂದ್ ಸ್ವಲ್ಪ ಇಲ್ಲಿ ಬೆಂಗಳೂರಲ್ಲಿ ನಾನು ಓದಿದ್ದೆಲ್ಲ ಬೆಂಗಳೂರಲ್ಲಿ. ಇಲ್ಲಿದ್ ಬೈದ್ಬಿಟ್ರೆ ನೀವು ಆಮೇಲೆ ಇದನ್ನ ಹಾಕ್ಬೇಕಾಗತ್ತೆ. ಅವು ಕಲ್ತಿದ್ದೀನಿ ಅಲ್ಲ, ನಾನು ಯೂಸ್ ಮಾಡಲ್ಲ. ನಾನು ಹೇಳ್ತಿರೋದು ಅದ್ ಮಾತ್ರ ನೆನಪಿರೋದು. ಊರ್ ಕಡೆ ಇನ್ನೇನು ಇದು ಬೇವರ್ಸಿ ಇಂಥವು ಬೈಯೋದು ಕಾಮನ್. ಒಂದ್ ಸ್ವಲ್ಪ ಬೇವರ್ಸಿ ನನ್ನ ಮಗನೇ ಆ ಥರ ಎಲ್ಲ ಬೈತಾರೆ, ಅಷ್ಟು ಮಾತ್ರ ಬೈಬಲ್ಲ. ನಾನು ಅಷ್ಟೆಲ್ಲ ಕೆಟ್ಟವನಲ್ಲ ಮೇಡಮ್, ಸಿನಿಮಾದಲ್ಲಿ ಮಾತ್ರ ಕೆಟ್ಟವನು ನಾನು. ಕೆಟ್ಟ ಕ್ಯಾರೆಕ್ಟರ್ ಅಲ್ಲಿ ಕೆಟ್ಟದಲ್ಲ,
ಕೆಟ್ಟ ತರ ಕಾಣೋ ಕ್ಯಾರೆಕ್ಟರ್. ಬಟ್ ನಿಮ್ಮ ಕ್ಯಾರೆಕ್ಟರ್ ಅಷ್ಟು ಸಕ್ಸಸ್ ಆಗಿದೆ ಅಂತ ಈಗ ಸಿನಿಮಾ ನೋಡಿದವರೆಲ್ಲ ನಿಮ್ಮನ್ನ ಸಡನ್ ನೋಡಿದಾಗ ಓಕೆ ತುಂಬಾ ಕೋಪಿಷ್ಟ ಮನುಷ್ಯ ಅಂತಾನೆ ಥಿಯೇಟರ್ ಆಚೆ ಬಂದಾಗ ಯಾರೋ ನೀವು ನಗ್ತಿದ್ದೀರಾ ಅನ್ನೋ ತರ ಆಶ್ಚರ್ಯ ತರಿಸಿದ್ರು. ನೀವೇನಾದ್ರು ಸೈಲೆಂಟ್ ಆಗಿದ್ರು ಅಂದ್ಬಿಡ್ತಾರೆ, ಓ ಇವ್ರು ಕೋಪದಲ್ಲಿದ್ದಾರೆ, ಸುಮ್ಮನೆ ಇರ್ಬೇಕಾಗುತ್ತೆ. ನಾನು ಥಿಯೇಟರ್ ವಿಸಿಟ್ಸ್ ಹೋದಾಗ ಬಹಳ ಆಕ್ಟಿವ್ ಆಗೇ ಇರ್ತೀನಿ. ಬೇಸಿಕಲಿ ಜನ ನೋಡಿ ಖುಷಿಯಾಗಿರುತ್ತೆ. ಒಂದು ನಾನೇನು ಅದನ್ನ ಆಕ್ಟ್ ಮಾಡಲ್ಲ. ಬಟ್ ನಗ್ನಗ್ತಾ ಇರೋದು ನೋಡಿ ಸುಮಾರು ಜನವು ನೀವು ಅಪ್ಪ ಅಲ್ವಾ ಇಲ್ಲಿ ನಗ್ತಿರಿದ್ದೀರಾ ಅಂತ ಅನ್ನೋ ತರ ಒಂದು 2-3 ಸಲ ಕೇಳಿದ್ದಾರೆ. ಓಕೆ, ಇವ್ರನ್ನಂತೂ ಯಾರು ಗುರ್ತಿಡಿಯಲ್ಲ. ಆ್ಯಕ್ಚುಲಿ ನಾವು ಹೋದಾಗ ನಾವು ಏನೋ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ಗುರ್ತಿಡಿಯಲ್ಲ. ನನ್ನನ್ನು ಅಷ್ಟೇ, ಓ ಇವರು ನಗ್ತಾವನಲ್ಲ ಇವನು ಹೆಂಗಪ್ಪ ಅಂತ ಅವರಿಗೆ ಡೌಟ್ ಆಗ್ಬಿಡುತ್ತೆ. ಅಲ್ಲಿ ನಮ್ಗೆ ಅದೇ ಆಗ ನಮ್ಮ ಪಾತ್ರ ರೀಚ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಹೌದು, but ಗೊತ್ತೇ ಆಗಲ್ಲ ಅಂತ ಹೇಳಿದಾಗ Correct. ಸೊ ಆಗ ಮನ್ಸಲ್ಲೇ ಅದೇ ಸುತನ್ ಸರ್ ಥ್ಯಾಂಕ್ ಯು ಹೇಳ್ತೀವಿ. ಥ್ಯಾಂಕ್ ಯು ಹೇಳ್ತೀರಾ? ನಿಮ್ಮ ಡೈಲಾಗ್ ಏನು ಹೇಳ್ಬಿಡಿ, ಆಮೇಲೆ ಮರ್ತೋಗ್ಬಿಡಿ. ಕರೆಕ್ಟ್, ಅವ್ರನ್ನ ನೀವು ನಮ್ ಕೆಲಸ ಈಸಿ ಮಾಡ್ಬಿಟ್ಟು ನಂಗೆ ಮರ್ತೋಗ್ಬಾರ್ದು ಅಂತ. ಬಟ್ ಅದ್ರಲ್ಲಿ ಅಮ್ಮ ಅಂದ್ರೆ ಅಮ್ಮ ತರನೇ ಇದ್ರು, ಇಲ್ಲಿ ಚಿಕ್ಕ ಹುಡುಗಿ ತರ ಕಾಣಿಸ್ತಾರೆ. ಅದಕ್ಕೆ ಇದು ಯಾರಪ್ಪ, ಇದು ಅಮ್ಮನೇ ಕ್ಯಾರೆಕ್ಟರ್ ಅಂತ ಗೊತ್ತೇ ಆಗೋದಿಲ್ಲ ನೋಡಿ. ಅದಕ್ಕೆ ಹೇಳಿದ್ದು ತುಂಬಾ ಜನ ಇಲ್ಲ, ಗೊತ್ತಿಲ್ಲ. ಈಗ ನಾನು ಡೈಲಾಗ್ ಹೇಳಿದ್ರೆ ಪ್ರಾಬಬ್ಲಿ ರೆಡಿ ಆಡಿಯನ್ಸ್ ನೀವೆಲ್ಲ ರೆಡಿ ತಾನೆ? ಡೈಲಾಗ್ ಕೇಳಕ್ ರೆಡಿ? ಎಸ್ ರೆಡಿ ನಾನು. ಸಿಟ್ಟು ಅನ್ನೋದು ಪಾಪಿ ಅಂತೆ, ಸಿಟ್ಟು ಒಳ್ಳೇದಲ್ಲ ಮನೆ, ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಮನೆ, ಜೀವನ ನೀನು ಒಡ್ದಾಕ್ ಬಂದ್ಯಲ್ಲ ಆ ಮಡಕೆ ಥರ, ಒಡೆದು ಹೋದ್ರೂ ಮುಗೀತು, ಸಮಾಧಾನದಿಂದ ಬದುಕದ್ ಕಲಿಬೇಕು, ದಾನಕ್ಕಿಂತ ಸಮಾಧಾನ ದೊಡ್ಡದಂತೆ. ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಬೇಕು, ಏನಾದರೂ ಹೇಳಬೇಕು ಅಂತಿದ್ರೆ ವೇದಿಕೆ ನಿಮ್ಮದು. ನಾನು ಡೈರೆಕ್ಟ್ರಿಗೆಲ್ಲ ಥ್ಯಾಂಕ್ಸ್ ಎಲ್ಲ ಹೇಳಕ್ಕೆ ಹೋಗಲ್ಲ. ಪ್ರೊಡ್ಯೂಸರು ಆ್ಯಕ್ಚುಲಿ ಇಂಥ ಸಿನಿಮಾಗೆ ಇನ್ವೆಸ್ಟ್ ಮಾಡಿರೋದು ನಾನು ಅವರ ಕರೇಜ್ ಅಪ್ರಿಷಿಯೇಟ್ ಮಾಡ್ತೀನಿ. ಆಮೇಲೆ ಈ ಸಿನಿಮಾಗೆ ವರ್ಕ್ ಮಾಡಿರೋ DOP ಬಾಲರಾಜ್ ಗೌಡ, ಆಮೇಲೆ ಮ್ಯೂಸಿಕ್ ಕೊಟ್ಟಿರೋ ಮಣಿಕಾಂತ್ ಕದ್ರಿ ಸರು, ಲಿರಿಕ್ಸ್ ಬರೆದಿರೋದು ಪ್ರಮೋದ್ ಮರವಂತೆ ಸರು, ಸಿಂಗ್ ಸೌಂಡ್ ಮಾಡಿರೋದು ಆದರ್ಶ್ ಅಂತ ಅವ್ರ ಟೀಮು. ಆಮೇಲೆ ತುಂಬ ಹೇಳಿದ್ವಲ್ಲ, ಶೂಟಿಂಗ್ ಹೋದಾಗ ಯೂನಿಟ್ಟು, ಲೈಟ್ಸು ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ನಮ್ಮ EP ಸುಮನ್ ಅವರು ಎಲ್ಲ, ಅವರೆಲ್ಲರಿಗೂ ಈ ಸಿನಿಮಾ ಏನು ಆಗಿದೆ, ಬರೀ ನಾವು ಕ್ಯಾರೆಕ್ಟರ್ಸ್ ಮಾತಾಡ್ತಿದ್ವಿ, ಅವರೆಲ್ಲ ಸೇರಿ ಈ ಸಿನಿಮಾ ಆಗಿರೋದು. ಬಟ್ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕಿರೋದು ನಮಗೆ ಈ ಸಿನಿಮಾಗೆ ಸಂಬಂಧ ಇಲ್ಲದೆ ಇರೋ ಇಷ್ಟು ನೀವೆಲ್ಲ ಹೆಸರು ಹೇಳಿದ್ರಲ್ಲ, ನಾನು ಒಬ್ರದ್ದು ಇಬ್ಬರದ್ದು ಹೆಸರು ಹೇಳಿದರೆ ತಪ್ಪಾಗ್ಬಿಡುತ್ತೆ. ಅವರೆಲ್ಲರೂ ನಮ್ಮದು ಅನ್ನೋ ಥರ ಸಿನಿಮಾನ ಏನು ಪ್ರಮೋಟ್ ಮಾಡಿದಾರಲ್ಲ, ಆ್ಯಕ್ಚುಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಇದೆಲ್ಲ ಬಿಕಾಸ್ ಇದೆಲ್ಲ ನಮ್ಮದು ಮ್ಯಾಂಡೇಟ್ರಿ, ನಮ್ಮದು ನಾವೇ ಹೇಳ್ಕೊಳ್ಳೋದು. ಅವ್ರು ಮಾಡಿದಾರಲ್ಲ, ಅವರು ನಿಸ್ವಾರ್ಥವಾಗಿ ಏನೂ ಇದಿಲ್ದಲ್ಲ ಈ ಸಿನಿಮಾ ಗೆಲ್ಲಬೇಕು ಅಂತ ತುಂಬ ಹಠ ತೊಟ್ಟು ತುಂಬ ಕೆಲಸ ಮಾಡಿದ್ದಾರೆ. ನಾನು ಅವರೆಲ್ಲರಿಗೂ ಹೆಸರು ತಗೊಳ್ಳಲ್ಲ, ಅವರೆಲ್ಲರಿಗೂ ಥ್ಯಾಂಕ್ಸ್. ಸುತನ್ ಸರ್ಗೆ ಡೈರೆಕ್ಟರ್ ಆ್ಯಂಡ್ ಮಾರ್ಫ್ ಪ್ರೊಡಕ್ಷನ್ಸ್ ಅವರಿಗೆ ಖಂಡಿತವಾಗ್ಲೂ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಈ ಪಾತ್ರನ ಕೊಟ್ರಲ್ಲ ಮೇಯ್ನಾಗಿ, ಸೊ ಅದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ದ ಹೋಲ್ ಟೀಮ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈ ಒಂದು ಪಾತ್ರ ಈ ರೀತಿ ರೀಚ್ ಆಗೋದಕ್ಕಾಗಲಿ ಅಥವಾ ನಮ್ಮ ಮೂವಿ ಈ ರೀತಿ ಇವತ್ತು ಜನ ಇಷ್ಟೆಲ್ಲ ನಮ್ಮದೇ ಕತೆ ಅನ್ನೋ ಥರ ಅವ್ರು ಏನು ಅಪ್ಕೋತಿದಾರಲ್ಲ, ಸೊ ಆ ಒಂದು ಇದಕ್ಕೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ಸೋ ಫ್ಯಾಮಿಲಿಗೆ ಕೂಡ ಅಲ್ಲಿ ನಮಗೆ ಖುಷಿ ಕೊಟ್ಟು ನೆಮ್ಮದಿ ಕೊಟ್ಟು ಇಂಥ ಒಂದು ಪಾತ್ರ ಮಾಡಿ ಅಂತ ಕಳಿಸಿರೋದಕ್ಕೆ ಫ್ಯಾಮಿಲಿಗೆ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ವೆರಿ ನೈಸ್, ತುಂಬಾ ಖುಷಿ ಆಯ್ತು ನಿಮ್ಮಿಬ್ಬರ ಜೊತೆನೂ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಆ್ಯಂಡ್ ನಿಮಗೂ ಕೂಡ ಬಲವಾರ ನೀವು ಹೋಗಿ ನೋಡಿದ್ರೆ ಇಷ್ಟ ಆಗುತ್ತೆ, ಖಂಡಿತವಾಗ್ಲೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಸರ್ ಆವಾಗಲೇ ಹೇಳಿಬಿಟ್ರು ಹೈಪ್ ಅಂತ ಒಂದಿರುತ್ತೆ, ಹೈಪ್ ಕೊಟ್ಬಿಟ್ಟು ಇನ್ನು ಜಾಸ್ತಿ ಹೈಪ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.